ಹರಃ ಓಂ ತತ್ಸತ್ಪರಬ್ರಹ್ಮಣೇ ನಮಃ. ಶ್ರೀ ಗಣಪತಿ ಶಾರದಾ ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಸಿದ್ಧಲಿಂಗಯತಿವರೇಣ್ಯನಂ ಭಾಸುರಯೋಗಿಕುಲತಿಲಕನಂ ಪಾಶಾಷ್ಟಕದಿಂ ಕುದಿವನರರುದ್ಧರಿಪನಂ ಸೋಸುತಿಹ ಮಾನಸದಿಂ ಭಜಿಪೇನ. ಜೈ ಮಂಗಲಂ ಜೈ ನಮಃ ಪಾರ್ವತಿಪತಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸದ್ಗುರುನಾಥ शुद्धलिंगेश्वर महाराज की जय. साधु संत महाराज की जय. श्री गुरुदेव दत्त अवधूत. ಆತ್ಮೀಯರೇ, ಇವತ್ತು ಶ್ರಾವಣ ಮಾಸದ ಪುರಾಣ ಮಂಗಲ ಕಾರ್ಯಕ್ರಮ, ಸದ್ಗುರುವರ ಚರಿತ್ರೆ ಮಂಗಲ ಕಾರ್ಯಕ್ರಮದ 8ನೇ ಭಾಗದ ವಿಷಯ ನಡೀತಾ ಇತ್ತು. ಇಲ್ಲಿ ಪರ್ಯಂತ ಶುರು ಮಾಡಿದ್ರೆಲ್ಲರೂ 8ನೇ ಭಾಗದ ವಿಷಯ. ಇವತ್ತು ಅದು 8ನೇ ಭಾಗದಲ್ಲಿ ಬಂದಿರತಕ್ಕಂಥ 31 ಅಧ್ಯಾಯ ಮುಗಿದುಕೊಂಡು ಒಂದು ದಿವಸ ಹೆಚ್ಚಾಗಲ್ಲ. ಆಗೋಸ್ಕರವಾಗಿ 9ನೇ ಭಾಗದ ವಿಷಯವನ್ನು ಇಲ್ಲಿ ಸ್ವಲ್ಪ ಸ್ವೀಕಾರ ಮಾಡಿಕೊಂಡು, ಕಾರಣ ಅಂದ್ರೆ ಒಬ್ಬ ಗುರುಗಳ ವಿಷಯನ 2 ಕಡೆ ಅದು. ಒಂದು ಅಧ್ಯಾಯ ಎರಡು ಅಧ್ಯಾಯ ಇದೆ. ಹೀಗಾಗಿ 2 ಅಧ್ಯಾಯದಲ್ಲಿದೆ ಒಂದೇ ವಿಷಯ. ಅದು ಸ್ವಲ್ಪ ನೋಡಿಕೊಂಡು ಮುಕ್ತಾಯಗೊಳಿಸೋಣ. ಸಮಯ ಅಂತೂ ಈಗಾಗಲೇ ಭಾಳಷ್ಟು ಆಗ್ಯದ, ಭಾಳ ಸಮಯ ಆಗ್ಯದ. ಮತ್ತು ಎಲ್ಲರೂ ಕೂಡ ಕೊನೆ ದಿವಸ ಇರ್ತದೆ, ಅನ್ನೋಗೋಸ್ಕರ ಎಲ್ಲರೂ ಕೂಡ ಅವಕಾಶ ಕೊಟ್ಟದು. ಎಲ್ಲರೂ ಕೂಡ ಅವಕಾಶ ಕೊಡೋದು ಚೆನ್ನಾಗಿದೆ. ಏನೋ ಒಬ್ಬರಿಂದ ಕೇಳ್ತೈತೆ ರೀ. ಎಲ್ಲರ ಅಭಿಪ್ರಾಯ ಸ್ವಲ್ಪ ಕೇಳಿದಾಗ ಮತ್ತು ಎಲ್ಲರೂ ಕೂಡ ಸಂತೋಷ ಇರ್ತದೆ. ಎಲ್ಲರಿಗೂ ಆನಂದವಾಗಿ ಒಳ್ಳೆಯದಾಗಲಿ. ಆದ್ಮೇಲೆ ಎಲ್ಲರೂ ಸದ್ಗುರು ಶ್ರೀ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದೀರಿ. ಎಲ್ಲರೂ ಪ್ರವಾಸ ಬರ್ತಾಯಿದ್ದೀರಿ. ಎಲ್ಲರೂ ತಯಾರಿದ್ದೀರಿ? ದಾರಿ ದೂರ ಇರ್ತದೆ. ಬೆಳಗಿನ 6 ಗಂಟೆ ತನಕ ಬರ್ತೀರಿ ಎಲ್ಲರೂ? ಹೊರಗಿದ್ದವ್ರು ಬರ್ತೀರಿ ಎಲ್ಲರೂ? ಈ ಕಡೆ ಬರ್ತೀರಿ ಎಲ್ಲರೂ? ತಲೆ ಬರ್ತಾಯಿದ್ದೀರಿ? ಬೆಳಗಿನ 6 ಗಂಟೆ ಪರ್ಯಂತ ಇತ್ತು. ಮತ್ತು ಮಠ ಕಾಣಿಸ್ಬೋದು. ಬೆಳಗ್ಗೆ ಹೋಗಲ್ಲ, ಬೆಳಗ್ಗೆ ಹೋಗಿ ನೋಡಿದೆ ಎಲ್ಲರೂ. ಏನಿಲ್ಲ, ಅಷ್ಟೇನಾಗೋದಿಲ್ಲ, ಸ್ವಲ್ಪ ಸಮಯ ಬಿಡೋಣ ಅಂತ. ಒಳ್ಳೆಯದಾಗಲಿ. ಆದ್ಮೇಲೆ ಪರಮ ಪೂಜ್ಯರಾಗಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರು ತಮ್ಮ ಶ್ರೀ ಕ್ಷೇತ್ರವಾಗಿರ್ತಕ್ಕಂಥ ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಜತ ತಾಲೂಕಿನ ಚಿಕ್ಕ ಪ್ರಾಂತವಾಗಿರ್ತಕ್ಕಂಥ ಉಮ್ರಾಣಿ ಹಾಗೂ ಸಿಂಧೂರ ಮಧ್ಯೆ ಇರ್ತಕ್ಕಂಥ ಹಿರೇಹಳ್ಳದ ಸದ್ಗುರು ಆನಂದವಾಗಿ ತಮ್ಮ ಬಿಲ್ವನದಲ್ಲಿ ಕಮರಿ ಮಠದಲ್ಲಿ ವಾಸ ಮಾಡ್ತಾಯಿದ್ದಾರೆ. ಸದ್ಗುರು ಶ್ರೀ ಕ್ಷೇತ್ರದಲ್ಲಿ ಅನೇಕ ಜನ ಮಹಾತ್ಮರು ಆಗಮಿಸ್ತಕ್ಕಂಥವ್ರಾಗ್ತಾರೆ. ಆಗಮಿಸಿ ಜನ ಅವರು ಶಾಸ್ತ್ರ ಪುರಾಣ ಶುರು ಮಾಡ್ತಕ್ಕಂಥದ್ದು. ಆದ್ಮೇಲೆ ಸದ್ಗುರುವರ ಶ್ರೀ ಕ್ಷೇತ್ರದಲ್ಲಿ ಈ ಹಿಂದಿನ ಅಧ್ಯಾಯದಲ್ಲಿ ಶುರು ಮಾಡಿದ್ದೀರಿ. 31ನೇ ಅಧ್ಯಾಯದಲ್ಲಿ ಸದ್ಗುರುವರ ಸನ್ನಿಧಿಯಲ್ಲಿ ಒಬ್ಬರು ಗುರುಗಳು ಆಗಮಿಸ್ತಾ ಇದ್ದಾರೆ, ಯೋಗಿಗಳು. ಅವ್ರ ಹೆಸರೇನಾದರೆ ಅವಧೂತಪ್ಪನವರತಕ್ಕಂಥ ಗುರುಗಳು ಆಗಮಿಸ್ತಿರ್ತಾರೆ. ಬಂದು ಸದ್ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಗುರು ನೋಡಿ ಭಾಳ ಸಂತೋಷ ಆಗ್ತದೆ. ಅವ್ರಿಗೆ ಭಾಳ ಸಂತೋಷ ಆಗ್ತದೆ. ಅದು ಎಷ್ಟೋ ಜನಗಳ ಸಂಬಂಧ ಇರ್ತದೆ ರೀ. ಜಾತ್ರೆಯಲ್ಲಿ ತಾಯಿ ಬಲ್ಲಿರ್ತಕ್ಕಂಥ ಒಂದು ಮಗು ಅಕಸ್ಮಾತ್ ಕೆಳಗಿಳಿರ್ತದೆ. ತಾಯಿ ಒಂದು ಕಡೆ ಬೇರೆ ನೋಡೋಷ್ಟೊಳಗೆ ಮಗು ಕಳ್ಕೊಂಡು ಬಿಡ್ತದೆ, ಎಲ್ಲೋ ಹೋಗ್ಬಿಡ್ತದೆ ಗದ್ದಲೊಳಗೆ. ನನ್ನ ತಾಯಿ ಎಲ್ಲಿದ್ದಾರೆ ಅನ್ನೋದು ಗುರುತಾಗೋದಿಲ್ಲ. ಈ ತಾಯಿಗೋಸ್ಕರ ದುಃಖ ಮಾಡ್ತಾ ಇಡೀ ಜಾತ್ರೆಯಲ್ಲ ಎಲ್ಲ ಕಡೆ ನೋಡ್ತದೆ. ಅದು ತಾಯಿನೂ ಕೂಡ ಒಂದು ಕಡೆ ನೋಡ್ತದೆ, ಇಲ್ಲಿ ನನ್ನ ಮಗು ಎಲ್ಲಿದೆ ಅಂತ. ಅದು ತಾಯಿ ಮಕ್ಕಳ ಸಂಬಂಧ. ಕೊನೆಗೆ ಒಂದು ಸಲ ಆ ಮಗು ದುಃಖ ಮಾಡ್ತಕ್ಕಂಥ ಧ್ವನಿ ತಾಯಿ ಗುರ್ತಾಗ್ತದೆ. ಇಡೀ ಜಾತ್ರೆ ಬೇಕಾದಷ್ಟು ಕೋಲಾಹಲ ಅದ ರೀ. ಆದ್ರೆ ಆ ತನ್ನ ಮಗುವಿನ ಧ್ವನಿ ಏನಲ್ಲ, ಅದು ಆ ತಾಯಿ ಕೇಳಿಸ್ತದೆ. ಏಕೆಂದ್ರೆ ಲಕ್ಷ್ಯ ಎಲ್ಲಿದ್ದಾರೆ ಪೂರ್ಣ ತನ್ನ ಮಗುವಿನ ಅದೆಲ್ಲ ಧ್ವನಿಯನ್ನು ಬಿಟ್ಟು ಮಗುವಿನ ಧ್ವನಿ ಅಷ್ಟು ನನ್ನ ಮಗು ಎಲ್ಲಿದ್ದಾನೆ ನೋಡ್ತಿದ್ದಾನೆ, ಮಗುವಿನ ಧ್ವನಿ ಕೇಳಿಸೋದು. ತಾಯಿ ಆ ಕಡೆ ಹೋಗ್ತಾರೆ, ಮಗು
ಹೇ ಕಂದ ಎಲ್ಲಿದ್ದೆ, ಬಾ ಮಗು ಅಂತ ನೋಡಿ ಕರಿತಾ ಹೋಗ್ತಾರೆ. ಅಷ್ಟರೊಳಗೆ ಮಗು ತಾಯಿ ನೋಡಿಬಿಡ್ತದೆ. ದುಃಖ ಮಾಡ್ತಾ ಇರ್ತಕ್ಕಂಥ ಮಗು ಓಡ್ತಾ ತಾಯಿ ಸಿಕ್ಕರು ಸಂತೋಷದಿಂದ ಬಂದು ತಾಯಿ ರಪ್ಕೊಂಡು ಹಾಗೆ ದುಃಖ ಮಾಡ್ತಾ, ಅಮ್ಮ ನಾನು ಬಿಟ್ಟು ಎಲ್ಲಿ ಹೋಗಿದ್ದೆ ಅಂತ. ಮಗುವಿಗೆ ಭಾಳ ಸಂತೋಷ ಆಗ್ತದೆ, ಆದರೆ ತಾಯಿನ ಬಿಟ್ಟು ಅಗಲಿಗೋಸ್ಕರ ದುಃಖ ಕೂಡ ಆಗ್ತದೆ. ಕೊನೆಗೆ ಒಂದು 10 ನಿಮಿಷ ಆದಮೇಲೆ ಮಗು ಶಾಂತ ಆಗ್ತದೆ, ತಾಯಿ ಕೂಡ ಸಂತೋಷ ಆಗ್ತದೆ, ಆನಂದ ಇರ್ತದೆ. ಹೇಗೆ ತಾಯಿಯನ್ನು ಮಗು ಹುಡ್ಕೊಂಡು ಬರ್ತಾರೆ, ಹಾಗೆ ಸದ್ಗುರುವರ ಸನ್ನಿಧಿಯಲ್ಲಿ ಅನೇಕ ಜನ ಮಹಾತ್ಮರು ಕೂಡ ಸದ್ಗುರುವರ ಸನ್ನಿಧಿಗೆ ಬರ್ತಾಯಿದ್ರು. ನಾವು ನೋಡಿದಾಗೂ ಕೂಡ ಮದರಖಂಡಿ ಮಠದಲ್ಲಿದ್ದಾಗ ಸನ್ಯಾಸಿಗಳು ರೀ, ಅವರ ಈ ತೋಳುಗಳು ಇಷ್ಟಿಷ್ಟು ದಪ್ಪ ಇರ್ತಾಯಿದ್ವು, ಪೈಲ್ವಾಡ್ತಾಯಿದ್ರು. ಅವ್ರ ಕೈ ಒಳಗೆ ಈ ಹಿತ್ತಾಳೆ ಬಕೆಟ್ಗಳಿರ್ತಾಯಿದ್ವು, ಒಂದು ಇಷ್ಟು ಇರ್ತಾಯಿದ್ದು. ಅವರು ಅಪ್ಪವ್ರವ್ರು ಬಂದ ತಕ್ಷಣದಲ್ಲಿ ಅವರು ಸಂತೋಷದಿಂದ आओ आत्माराम जी, आओ आइए, आप कहाँ से आता है, सब अच्छा है ना ಅಂಥೇಳಿ ಅಪ್ಪವ್ರು ಮಾತನಾಡ್ತಾಯಿದ್ರು. ಅಚ್ಚಾ ಹೈ ಆಪ್ ಅಚ್ಚಾ ಹೈ ನಾ, ಸಬ್ ಅಚ್ಚಾ ಹೈ ನಾ ಅಂಥೇಳಿ ಒಬ್ರಿಗೊಬ್ರು ಆಲಿಂಗನ ಮಾಡ್ಕೊಳ್ತಾರೆ. ಅಪ್ಪವ್ರು ಅವ್ರಿಗೆ ಆಲಿಂಗನ ಮಾಡ್ತಾಯಿದ್ರು, ಎದ್ದು ಅವರು ಇವ್ರಿಗೆ ಆಲಿಂಗನ ಮಾಡಿ ಬಹುತ್ ದಿನ ಗಯ ಅಂಥೇಳಿ ಹೇಳಿ ಭಾಳ ದಿವಸ ಆಯಿತು ದರ್ಶನ ಆಗಿರಲಿಲ್ಲ ಅಂತೆಲ್ಲ ಯೋಗಿಸಿ ಮಾತಾಡಿ. ಹಿಂದೆ ನಮ್ಗೆ ಬರ್ತಾ ಇರಲಿಲ್ಲ. ಈಗ ಅದನ್ನೆಲ್ಲ ಕೇಳ್ತಾನೆ ಭಾಳ ಆನಂದ ಅನಿಸ್ತಾಯಿತ್ತು. ಆ ಸಂಚಾರ ಒಬ್ರಿಗೊಬ್ರು ಭೇಟಿ ಇರ್ತಾರಲ್ಲ, ಹಿಮಾಲಯಕ್ಕೆ ಹೋದಾಗ ಎಲ್ಲ ಬೇರೆ ಬೇರೆ ಕಡೆ ಹೋದಾಗ. ಹೀಗೆ ಅನೇಕ ಜನರ ಮಹಾತ್ಮರು ಸದ್ಗುರುವರ ಸನ್ನಿಧಿ ಬರ್ತಾಯಿದ್ರು. ಹಾಗೆ ಅವಧೂತಪ್ಪನವರು ಕೂಡ ಸದ್ಗುರುವರ ಸನ್ನಿಧಿಗೆ ಬಂದು ಸಂತೋಷದಿಂದ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಅವ್ರು ನೋಡಿ ಅಪ್ಪವರು ಕೂಡ ಅವ್ರ ಎರಡೂ ಕರಗಳನ್ನು ಹಿಡ್ಕೊಂಡು ಎತ್ತಿ ಸಂತೋಷದಿಂದ ಅಪ್ಕೊಂಡು ಆಮೇಲೆ ಅವರಿಗೂ ಒಂದು ಆಸನ ಕೊಟ್ಟು ಆಸನದಲ್ಲಿ ಕೂಡ್ರಿ ಕೇಳ್ತಾರೆ. ಈ ಸಂತೋಷ ಆಗ್ತದೆ. ಆಮೇಲೆ ಎಷ್ಟೋ ಜನಪರಿ ಅಂದರೆ ಗುರುಗಳ ಸನ್ನಿಧಿಯಲ್ಲಿ ಇರ್ತಾಯಿದ್ದಾರೆ. ಅವ್ರದ್ದು ಹೇಗಿರ್ತದೆ ಸ್ಥಿತಿ, ಯಾವ ಆನಂದ ಅಂದ್ರಿ, ಅವ್ರು ಯೋಗಿಗಳು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತಕೊಂಡು ಹೇಳಿ ಅಷ್ಟಾಗಿ ಯೋಗವನ್ನು ಸಾಧಿಸ್ತಾ ಇರ್ತಕ್ಕಂಥ ಆ ಯೋಗಿಗಳು ಎಲ್ಲಿ ಕೂಡ್ತಾರೆ ನೋಡ್ರಿ, ಹಾಗೆ ಪರಮಾತ್ಮ ಕೂತಂತೆ ಆನಂದ ಕೂತ್ಬಿಡ್ತಾಯಿದ್ರು. ಹಾಗೆ ಅವ್ರಿಗೆ ಗುರುತಾಗದಂತೆ ಸಮಾಧಿ ಸ್ಥಿತಿ ಹೋಗಿಬಿಡ್ತಾಯಿತ್ತು. ಅವ್ರ ಮನಸ್ಸು ಈ ಜಗತ್ತನ್ನು ಮರೆತು ಬಿಡ್ತಿದ್ರು. ಈಗ ಆನಂದವಾಗಿರ್ತಾಯಿದ್ರು. ಆಮೇಲೆ ಅವರು ಅಪ್ಪವ್ರು ಇರ್ತಾರೆ, ಗುರುಗಳೇ ನಾನು ಸ್ವಲ್ಪ ಪ್ರವಾಸ ಮಾಡಿ ಬರ್ತಾಯಿದ್ದೀನಿ, ಅಪ್ಪಣೆ ಕೊಡಬೇಕು ಅಂತ. ಅಪ್ಪವ್ರು ಅಂತಾರೆ, ಹೌದು ತಪ್ಪನವ್ರೆ, ಈಗ ತಾವು ಯೋಗವನ್ನು ಸಾಧಿಸ್ತಾಯಿದ್ರಿ, ಯೋಗದಲ್ಲಿ ಭಾಳಷ್ಟು ಪ್ರೇಮ ತಮಗೆ, ತಮ್ಮ ಗುರುತಾದಂತೆ ಸಮಾಧಿ ಸ್ಥಿತಿ ಪ್ರಾಪ್ತ ಆಗ್ತದೆ. ಇಲ್ಲಿ ತಮ್ಮ ಬಗ್ಗೆ ತಾವು ಎಂಥವ್ರು ಅಂತ ಇಲ್ಲಿ ಗುರುತ ಮಠ ಇರ್ತಲ್ಲ, ಮಠದಲ್ಲಿ ಭಕ್ತರಿಗೆ ಗುರುತಿರ್ತದೆ. ತಾವು ಆಸನ ಹಾಕ್ಕೊಂಡು ಯೋಗವನ್ನು ಸಾಧಿಸ್ತಾ ಕೂತ್ಬಿಟ್ರೆ ಯಾರಿಗೆ ಅನ್ನಿಸ್ತಲ್ಲ ಯೋಗಿಗಳಿದ್ದಾರೆ ಅಂತ ತಿಳ್ಕೊತಾರೆ. ಆದರೆ ನಿಮ್ಮ ಶ್ವಾಸೋಚ್ಛ್ವಾಸ ಸಹಿತ ಎಲ್ಲ ಬಂದಿರ್ತದೆ, ಸ್ವಲ್ಪ ಕೂಡ ಪ್ರಾರಂಭ ಇಲ್ಲ. ನೋಡಿದವ್ರಿಗೆ ದೇಹವನ್ನು ತ್ಯಾಗ ಮಾಡಿದ್ದಾರೆ ಅಂತ ಅನ್ನಿಸ್ತದೆ. ನೀವು ಬೇರೆ ಕಡೆ ಹೀಗೆ ಹೋಗಿ ಒಂದು ವೇಳೆ ಹೋದ್ರೆ ನಿಮ್ಮ ದೇಹ ತ್ಯಾಗ ಅಂತ ತೊಗೊಂಡು ನಿಮ್ಮ ಅಂತ್ಯಕ್ರಿಯೆ ಮಾಡಿಬಿಡ್ತಾರೆ ಜನರು. ಅದಕ್ಕೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ, ಈಗ ಸಮಯ ಸರಿ ಇಲ್ಲ, ಬೇಡ ಅಂತ ಹೇಳ್ತಾರೆ. ಅದು ಇಲ್ಲರಿ ಅಪ್ಪ ಅವ್ರು ಹೋಗಿ ಬರ್ತಾಯಿದ್ರು, ಭಾಳ ಒತ್ತಾಯ ಮಾಡ್ತಾರೆ. ಅವ್ರ ಅಪ್ಪ ಅವ್ರ ಅಂತಾರೆ, ಹಾಗಾದ್ರೆ ಏನು ಮಾಡಿ, ಇನ್ಮೇಲೆ ಮರಳಿ ಮಠಕ್ಕೆ ಬರೋ ಪರ್ಯಂತ ಎಲ್ಲಿ ಕೂಡ ಯೋಗ ಸಾಧಿಸಬಾರ್ದು, ಎಲ್ಲಿ ಕೂಡ ಯೋಗವನ್ನು ಮಾಡಬಾರ್ದು ಅಂತ ಹೇಳಿದ್ರು. ಹ್ಞೂ ರೀ ಅಪ್ಪವ್ರು ಪಾಲಿಸ್ತಾ ಇದ್ದುಕೊಂಡು ಒಪ್ಕೋತಾರೆ. ಆದರೂ ಅಪ್ಪವ್ರು ಅಂತಾರೆ, ಬೇಡ ಈಗ ಸರಿ ಇಲ್ಲ, ಸುಮ್ಮನೆ ಇದ್ದುಬಿಡ್ರಿ, ಹೆಚ್ಚು ಕಡಿಮೆ ಆಗಬಾರ್ದು, ನನಗೆ ಹೆಚ್ಚು ಕಡಿಮೆ ಯಾವತ್ತದು ಅನ್ನಿಸ್ತದೆ, ಅದಕ್ಕಾಗಿ ಬೇಡ ಅಂತ ಹೇಳ್ತಾರೆ. ಆದರೂ ಅದು ಮನಸ್ಸಿರ್ತಲ್ಲ, ಬಾಪು ವಿಧಿ ನನಗೆ ಬಲ್ಲಿದರು ಬೇರಾರು ಉಂಟು ರೂಪಿಗೆಡಿಸಿದ ಮಹಾಮೇಮರಲ್ಲಿ ಅಂದ್ಕೊಂಡು ಹೇಳಿ ನಿಜವೂ ಹೇಳ್ತಾರೆ. ಶಬಾಷ್ ವಿಧಿ, ಎಂಥವ್ರನ್ನೆಲ್ಲ ನೀನು ರೂಪಗೆಡಿಸಿಬಿಟ್ಟೆ, ಎಂಥ ಮಹಿಮಾಂತರಿದ್ದಾರೆ ಅಂದರೂ ಕೂಡ ಅವ್ರ ಕಷ್ಟವನ್ನು ಕೊಟ್ಟಿಲ್ಲ ಅಂತೇಳಿ ಹೇಳ್ತಾರೆ ನಿಜವೂ. ಹೀಗಾಗಿ ಅವ್ರು ಎಲ್ಲಿರಬೇಕನ್ನೋ ಮನಸ್ಸು ಬರೋದು ರೀ, ಸ್ವಲ್ಪ ಸಂಚಾರ ಮಾಡೇ ಬರಬೇಕು, ಅಪೇಕ್ಷೆ ಆಗಬೇಕು. ಹೀಗಿರುವಾಗ ಅಪ್ಪವ್ರಂತಾರೆ, ಹೋಗಿ ಬನ್ನಿ, ಅದರ ಲಕ್ಷ್ಯ ಕೊಡ್ರಿ, ನಾವು ಹೇಳಿದ ವಾಕ್ಯನೆಂದೂ ಕೂಡ ತಪ್ಪಬಾರ್ದು, ತಪ್ಪಿದ್ರೆ ಅವಶ್ಯವಾಗಿ ಈ ದೇಹದಿಂದ ನಮ್ಮ ನೀವು ಭೇಟಿ ಆಗೋದಿಲ್ಲ, ದೇಹ ತ್ಯಾಗ ಆಗ್ತದೆ ಮೊದಲು ಅಂಥೇಳಿ ಹೇಳ್ತಾರೆ. ಹ್ಞೂನಪ್ಪವ್ರು ಎಂದೂ ತಮ್ಮ ಮಾತನ್ನು ಮೀರುವುದಿಲ್ಲ ಅಂಥೇಳಿ ಹೋಗ್ತಾರೆ. ಅಪ್ಪವ್ರು ನಮಸ್ಕಾರ ಮಾಡ್ತಾರೆ, ಅಪ್ಪವರು ಹೋಗಿ ಬರೀತಾರೆ. ಅಪ್ಪವ್ರಿಗೆ ಸ್ವಲ್ಪ ಮನುಷ್ಯ ಹಾಳಾಡಿ ಆಗ್ತದೆ, ಸುಮ್ಮನೆ ಹೊರಟಾರು ಪ್ರಯೋಜನ ಇಲ್ಲ ಅಂಥೇಳಿ. ಆದರೂ
ನೀನು ಹೆಚ್ಚಾಗಿ ಹೋಗಿ ಬರುತ್ತೆ ಅಪ್ಪ ಅವ್ರು ಸುಮ್ಮನೆ ಅಂತಾರೆ. 4-6 ಸಲ ಹೇಳ್ತಾರೆ, ಎಂದೂ ಬೇರೆ ಕಡೆ ಹೋದಾಗ ಆಸನವನ್ನು ಹಾಕ್ಕೊಂಡು ಕೂಡಬೇಡ್ರಿ ಅಂತ. ಹ್ಞೂ ರೀ ಅಂತಂತ ಹೋಗ್ತಾರೆ. ಆಮೇಲೆ ಭಾಳಷ್ಟು ಕಡೆ ಎಲ್ಲ ತೀರ್ಥಕ್ಷೇತ್ರ ದರ್ಶನ ಆಗ್ತಾ ಎಲ್ಲೆಲ್ಲಿ ಹೋಗ್ಬೇಕು ನೋಡಿ ಎಲ್ಲ ಕಡೆ ಸಂಚಾರ ಮಾಡ್ತಾಯಿದ್ರು. ಮಾಡಿ ಕೊನೆಗೆ ಕರ್ನಾಟಕ ಬರ್ತಾರೆ. ಕರ್ನಾಟಕದಲ್ಲಿ ಬಂದು ಬಬಲೇಶ್ವರ ಕಡೆ ಬರ್ತಾರೆ. ಬಬಲೇಶ್ವರ ಕಡೆಗೆ ಉಪ್ಪಲದಿನ್ನಿ ಅಂತೇಳಿ, ಉಪ್ಪಲದಿನ್ನಿ ಸಂಗಮೇಶ್ವರ ಅಂತೇಳಿ ಅದ ನೋಡಿ, ಅಲ್ಲಿಗೆ ಬರ್ತಾರೆ. ಅಲ್ಲಿ ಬಂದು ನೋಡಿ ದೇವ್ರ ದರ್ಶನ ಆಗಿ ಸಂತೋಷ ಆದರು. ಆ ದೇವಸ್ಥಾನದಾಗ ಒಂದು ಕಡೆ ಆನಂದವಾಗಿ ಕೂತು ಬಿಡ್ತಾರೆ. ಅವ್ರು ನೋಡಿ ಅಲ್ತಕ್ಕಂಥ ಒಂದು ಗೌಡ ಮಂತಂದವರೊಬ್ಬರು ಬಂದು ಗುರುಳಿಗೆ ನಮಸ್ಕಾರ ಮಾಡಿರ್ತಾರೆ. ಗುರುಳಿ ತಾವು ನೋಡಿದ್ರೆ ನನಗೆ ಭಾಳ ಸಂತೋಷ ಆಗಿದೆ, ತಾವು ದೊಡ್ಡವರಿದ್ದೀರಿ, ಯೋಗ ಸಾಧನೆ ಮಾಡ್ತಕ್ಕಂಥವ್ರಿದ್ದೀರಿ, ಸಂತೋಷ ಅದು. ನಮ್ಮ ಮನೆಗೆ ದಯವಿಟ್ಟು ಆಗಮಿಸಿ ನಮ್ಮ ಮನೇಲಿ ತಮ್ಮ ಪಾದ ಸ್ಪರ್ಶ ಮಾಡಿ ನಮ್ಮನ್ನು ಪಾವನ ಮಾಡಿರಿ, ದಯಮಾಡಿಸ್ಕೊ ಮನೆಗೆ ಅಂಥೇಳಿ ಪ್ರಾರ್ಥನೆ ಮಾಡ್ತಾರೆ. ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ. ಭಕ್ತಿ ಪ್ರಾರ್ಥನೆ ಮಾಡಿದ್ರೆ ಅವರು ಗುರು ಹೇಳ್ತಾರೆ ಆಗಲಿ ಅಂತ ಹೇಳಿದ್ರು. ಕರ್ಕೊಂಡು ಮನೆಗೆ ಹೋಗ್ತಾರೆ. ಅದು ಬಬಲೇಶ್ವರ ಕಡೆ ಒಂದು ಗ್ರಾಮ ಅಂತ ಹೇಳಿದ್ರು. ಅಪ್ಪ ಅವ್ರ ಹೆಸರು ಹೇಳಿದರು ಮೊದಲು. ಅದು ನಮ್ಮ ಭಾಳ ಹಿಂದಿನ ವಿಷಯ, 45 ವರ್ಷ ಹಿಂದಿನ ವಿಷಯ ಇದು. ಅದು ಈ ಸರಿ ನೆನಪು ಉಳಿದಿರೋದು ಆ ಊರು ಯಾವ್ರು ಒಂದು. ಆಮೇಲೆ ಅಲ್ಲಿ ಕರ್ಕೊಂಡು ಹೋದ ನಂತರ ಅಲ್ಲೇ ಸ್ನಾನ ಪೂಜೆ ಆಯಿತು, ಎಲ್ಲ ಪ್ರಸಾದ ಆಯಿತು, ಎಲ್ಲ ಆಯಿತು. ಆಮೇಲೆ ಅಪ್ಪ ಅವರೇ ತಾವು ಸ್ವಲ್ಪ ಇಲ್ಲೇ ಇದ್ಕೊಂಡು ಇದ್ರೆ ನಮಗೆ ಸಂತೋಷ ಆಗ್ತದೆ, ಯೋಗಿಗಳ ದರ್ಶನ ಆಗಬೇಕು. ನಾವು ಸಂಸಾರದಲ್ಲಿ ಹೋಗ್ಲಿಕ್ಕೆ ಅನುಕೂಲ. ತಾವು ಸ್ವಲ್ಪ ಇದ್ದರೆ ನಮ್ಮ ದರ್ಶನ ಇದ್ದರೆ ಸಂತೋಷ ಆಗ್ತದೆ, ಸ್ವಲ್ಪ ಇರ್ರಿ, ನಂತರ ಹೋಗ್ತೀನಿ ಅಂತ ಹೇಳ್ತಾರೆ. ಭಾಳ ಒತ್ತಾಯ ಮಾಡ್ತಾರೆ. ಆಯಿತು ಅಂಥೇಳಿ ಯೋಗಿಗಳಲ್ಲಿ ಉಳಿತಾರೆ. ಅಲ್ಲಿ ಉಳಿತಾರೆ, ಕೆಲವು ದಿವಸ ಉಳಿತಾರೆ ರೀ. ಅಪ್ಪ ಅವ್ರು ಹೇಳಿದ ವಾಕ್ಯ ಪಾಲಿಸ್ತಾ ಉಳಿತಾರೆ. ಆದ್ರೆ ಒಂದು ದಿವಸ ಏನಾಗ್ತದೆ, ಆ ಮನೆಯಲ್ಲಿ ಅಪ್ಪ ಹೇಳಿದರು, ಆ ಮನೆಯಲ್ಲಿ ಉಪ್ಪಲದಿನ್ನಿ ಸಂಗಮೇಶ್ವರ ಗುರುಗಳ ಗದ್ದಿ ಅಂತಾರೆ. ಎರಡು ಲಿಂಗಗಳಿವೆ ಅಂತಾರೆ ಆ ಸ್ಥಾನದಲ್ಲಿ. ಆಮೇಲೆ ಗದ್ದಿಗೆ ಅಂತಾರೆ. ಆಮೇಲೆ ಉತ್ತರ ದಿಕ್ಕಿಗೆ ಆ ಮನೆ ಅದಂತಾರೆ, ಉತ್ತರ ದಿಕ್ಕಿ. ಆಮೇಲೆ ಮನೆಯಲ್ಲಿ ಮೂರ್ತಿಗಳು ಕೂಡ ಅವತ್ತು ದೇವ್ರ ಮೂರ್ತಿಗಳು ಕೂಡ ಅದು ಅಂತ ಆ ಮನೆಯೊಳಗೆ, ಗೌಡ್ರ ಮನೆಯೊಳಗೆ. ಈಗ ಅಲ್ಲಿ ಒಂದು ಕಡೆ ಅವರು ಆ ಅಜ್ಜವ್ರು ಕೂತಾರ, ಸ್ವಾಮಿಗಳು, ಅದು ಹೌದು ತಪ್ಪನವರು ಏನು ಕೂತಾರ್ರಿ, ಪದ್ಮಾಸನ ಹಾಕಿಬಿಟ್ಟಾರೆ, ಹಾಕ್ಕೊಂಡು ಕೂತ್ಬಿಟ್ಟಾರೆ. ಅವ್ರ ಗುರುತನ ಆಗದಂತೆ ತನ್ನಿಂದ ತಾನು ಯೋಗ ಪ್ರಾರಂಭ ಆಗಿದವ್ರಿ. ಆಗ ಯೋಗದ ಕಡೆ ಲಕ್ಷ್ಯ ಬಂದಲ್ಲ, ಅವನು ಸಂಕಲ್ಪ ಮಾಡ್ಯಾರ. ನೀವು ಅಲಾರಾಮ್ ಗಡಿಯಾರ ಇಟ್ಟಿರ್ತೀರಿ, ಅಲಾರಾಮದ ಗಡಿಯಾರ ಇರ್ತಾವೆ ನೋಡ್ರಿ. ನಾಳೆ ನಾವು ಊರಿಗೆ ಹೋಗ್ಬೇಕು, ಬೆಳಿಗ್ಗೆ 4 ಗಂಟೆಗೆ ಇದ್ರೆ ಚೆನ್ನಾಗಿರ್ತದೆ ಅಂತಂದ್ರೆ ಅದು ಅಲ್ಲಿ ಅಷ್ಟು ನಂಬರ್ ಇಟ್ಟು ಬಟನ್ ಹೊಡೆದಿರ್ತಾರೆ, ಅಷ್ಟು ಗಂಟೆಗೆ ಅಲಾರಾಮ್ ಆಗ್ತದೆ. ನಾವು ನಾಳೆಗೆ 3 ಗಂಟೆಗೆ ಹೋಗ್ಬೇಕು, ದೂರ ಹೋಗೋದು 3 ಗಂಟೆಗೆ ಹೋಗ್ಬೇಕು ಅಂದ್ರೆ 3 ಗಂಟೆಗೆ, 2 ಗಂಟೆ 2 ಗಂಟೆ, 3 ಅಂದ್ರೆ 3, 4 ಅಂದ್ರೆ 4, 5 ಅಂದ್ರೆ ನೀವು ಯಾವಾಗ ಇಡ್ತಿರಲ್ಲ ಆಗ ಏನು ಮಾಡ್ತದೆ, ಆ ಸಮಯಕ್ಕೆ ಅದು ಅಲಾರಾಮ್ ಆಗ್ತದೆ. ಹೀಗೆ ಮಹಾತ್ಮರು ಯೋಗಿಗಳಿರ್ತಾರಲ್ಲ, ಯೋಗಿಗಳಿಗೆ ಯೋಗವನ್ನು ಸಾಧಿಸಿ ನಾನು ಯೋಗದಿಂದ ಉತ್ಥಾನ ಆಗ್ತದೆ, ಇಷ್ಟು ದಿನಗಳ ನಂತರ, ಇಷ್ಟು ಗಂಟೆ, ಇಷ್ಟು ನಿಮಿಷ, ಇಷ್ಟು ಸೆಕೆಂಡಿಗೆ ಮರಳಿ ನಾನು ಈ ದೇಹದಲ್ಲಿ ಪುನಃ ಜಾಗೃತ ಅವಸ್ಥೆಯನ್ನು ಬರಬೇಕು ಅಂತಕೊಂಡು ಸಂಕಲ್ಪ ಮಾಡಿದ್ರೆ, ಅದು ಹಿಂದಿನ ಕಾಲದ ಮಹಾತ್ಮರ ಅಲಾರಾಮ್ ಅದು. ಈ ಮಷಿನ್ ಬಂದವು, ಈ ಮಷಿನ್ ಹಾಕ್ಕೊಂಡು ಏನು ಮಾಡಿದಾರೆ ಮೊದಲು ಮಹಾತ್ಮರು ಮಾಡಿದ್ದದಲ್ಲ. ಹೇಗಂದ್ರೆ ಒಂದು ದಿವಸ ಮದರ್ಕಂಡು, ಇದು ತಾಜಾ ಅಂತ ಹೇಳ್ತೀವಿ ನೋಡ್ರಿ, ತಾಜಾ ಆ ಪರ್ಲಿಗಳನ್ನ ಮದರ್ಕಂಡಿ ಮಠದೊಳಗೆ ಒಂದು ಸಲ ಅಪ್ಪ ಅವ್ರು ಕೇಳಿದರು, ತಮ್ಮ ಸಮಯ ಎಷ್ಟಾಗಿದೆಯಾ ಅಂತ ಕೇಳಿದ್ರು ಒಬ್ಬರು. ಅವ್ರಿಗೆ ಗಡಿಯಾರ ನೋಡಿಕೊಂಡ್ರು. ಅಪ್ಪವ್ರು ಈಗ ಅವರು ಆಗಿನ ಗಡಿಯಾರ ಯಾರು ಬಂದಿರಲಿ ಇನ್ನೂ. ಅವ್ರದ್ರು ಅಪ್ಪವ್ರು ಅಂತಾರೆ ಗಡಿಯಾರ ಇಲ್ಲರಿ ಅಂತ ಹೇಳಿದ್ರು. ಮತ್ತೊಬ್ರು ಕೇಳಿದ್ರು, ಅಪ್ಪರು ನಮ್ಮ ಹತ್ತವ್ರು ಗಡಿಯಾರ ಇಲ್ಲರಿ ಅಪ್ಪರು. ಮತ್ತೊಬ್ರು ಗಡಿಯಾರ ಇಲ್ಲ ಅಪ್ಪವ್ರು. ಮತ್ತೊಬ್ರು ಕೇಳಿದ್ರು, ಅವ್ರು ನಾನು ಹತ್ರ ಗಡಿಯಾರ ಇಲ್ಲ. ಯಾರು ತರ ಗಡಿಯಾರ ಇಲ್ಲ ಅದು? ಹ್ಞೂ ರೀ ಅಪ್ಪವ್ರು ಇಲ್ಲರಿ ಅದು. ಆಯಿತು, ಗಡಿಯಾರದವ್ರು ಬರ್ತಾರೆ, ಅಷ್ಟರೊಳಗೆ ಕೇಳ್ತಾನೆ ತಿಳಿತರು ಹೇಳಿದರು. ಅಪ್ಪವರು ಹೀಗೆ ಮಾಡ್ಕೊಂಡ್ರು, ಇಲ್ಲೇ ಗಡಿಯಾರದೊಳಗೆ ಹೀಗೆ ಮಾಡಿಕೊಂಡು ಒಂದು ಕ್ಷಣ ಕಣ್ಣು ಮುಚ್ಚಿದ್ರು. ಉದಾಹರಣೆಗೆ ಈಗ 8 ಗಂಟೆ 35 ನಿಮಿಷ ಆಗಿ 36 ಸೆಕೆಂಡ್ ಆಗ್ಯದಂತ ಹೀಗೆ ಹೇಳಿದರು. ಬೆಳಗ್ಗೆ ಸಮಯ ಅಷ್ಟು 8-8:30 ಆಗ್ತಾಯಿದೆ. ಅಂದರೆ ಅವ್ರ ಅಪ್ಪವ್ರು ಹೇಳ್ತಕ್ಕಂಥ ಒಂದು ಸಮಯಕ್ಕೆ ಅದು ಏನು ಹೇಳಿದ್ರು ಆ ಪ್ರಕಾರ ಆಗಿತ್ತು ಸಮಯ. ಹೇಳಿದ ನಂತರ ಸಮಯದಲ್ಲಿ ಬರ್ತಾರೆ, ಎಷ್ಟೊಳಗೆ ಹೇಳಿದರು. ಮುಂದೊಂದು 2-3 ಸೆಕೆಂಡ್ರೊಳಗೆ
ಏನಪ್ಪ ಅವ್ರು ಸಮಯ ಹೇಳಿದ್ರು 2-3 ಸೆಕೆಂಡ್ ಒಳಗೆ ಹೊರಗೆ ಗಡಿಯಾರದವ್ರು ಒಬ್ಬರು ಬಂದೇ ಬಿಟ್ರಿ. ಬಂದ ಕೂಡಲೇ ಅಪ್ಪವ್ರು ಕೇಳಿದ್ರು ಸಮಯ ಎಷ್ಟಾಗಿದೆ ಅಂತ. ಇದಕ್ಕಿಂತ ಒಂದು 2-3 ಸೆಕೆಂಡ್ ಅಷ್ಟೇ ಹೆಚ್ಚು ಹೇಳ್ರಿ ಗಡಿಯಾರ ನೋಡಿ. ಆಗ ಅಲ್ಲಿದ್ದವರು ಆಶ್ಚರ್ಯಪಟ್ಟು ಎಲ್ಲರೂ ಕೇಳಿದ್ರು, ಅಪ್ಪವ್ರ ಈಗ ಹಿಡಿದ್ರಿ ಮತ್ತು ಸಮಯ ಹೇಳಿದ್ರಿ, ಅದಕ್ಕೆ ಸರಿ ಅದಲ್ರಿ ಅಪ್ಪವ್ರ, ಹೇಗೆ ಹೇಳಿದ್ರಿ ಅಂತ ಕೇಳಿದ್ರು. ಅಪ್ಪವ್ರಂದರು, ಗಡಿಯಾರ ದೇಹದೊಳಗದಪ್ಪ, 72,000 ನಾಡಿಗಳು ಈ ದೇಹದಲ್ಲಿ. ನಾಡಿಗಳು ಏನು ಮಾಡ್ತಾರೆ, ಈಗ ಹಿಂಗೆ ಹೃದಯ ಇಟ್ಕೊಳ್ರಿ, ಏನು ಮಾಡ್ತದೆ ಹೊಡಿತಲ್ರಿ. ಮತ್ತು ಗಡಿಯಾರ ಏನು ಮಾಡ್ತದೆ, ಕಿವಿ ಹಚ್ಕೋರಿ, ಟಿಕ್ 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 ಮಾಡೋದಿಲ್ಲ. ಅದೇ ಪ್ರಕಾರ ಗಡಿಯಾರಗಳು ತಮ್ಮ ಸಮಯ ತೋರಿಸ್ತಾವೆ, ಸಮಯ ತಕ್ಕಂತೆ ಮಾಡ್ತಾವೆ. ಸಮಯ ತಕ್ಕಂತೆ ವ್ಯವಹಾರ ಮಾಡಲಿಲ್ಲ ಅಂದ್ರೆ ಆಗ ಆರೋಗ್ಯ ತಪ್ತದೆ, ಏನೂ ಆಗಿರ್ತದೆ, ಬೇರೆ ಸಮಯವನ್ನು ಮೀರೋದಿಲ್ಲ, ಸರಿಯಾಗಿ ಹೋಗ್ತದೆ. ಅದಕ್ಕೆ ಸಮಯ ಗಡಿಯಾರ ತೋರಿಸ್ತದೆ. ಈ ಗಡಿಯಾರ ಹೊರಗಿನ ಗಡಿಯಾರ ಬೇರೆ, ಒಳಗಿನ ಗಡಿಯಾರ ಬೇರೆ ಇರ್ತದೆ. ಈ ಸಮಯ ತೋರಿಸಿದ ನೋಡೋದು ಅಷ್ಟು ಬರ್ಬೋದಲ್ಲ, ಹ್ಞೂನಪ್ಪ ಅಂತ ಇಷ್ಟಾಯ್ತು. ಅಂದ್ರೆ ಮಹಾತ್ಮರಿಗೆ ಏನಂತಾರೆ, ಅದೇ ಪ್ರಕಾರ ಇಷ್ಟು ಗಂಟೆ ಇಷ್ಟು ನಿಮಿಷ ಅವ್ರು ಗಡಿಯಾರ ಬೇಕಾಗಿಲ್ಲ, ಇಷ್ಟು ಗಂಟೆ ಇಷ್ಟು ನಿಮಿಷಕ್ಕೆ ಇಷ್ಟು ಸೆಕೆಂಡಿಗೆ ಯೋಗಕ್ಕೆ ಕೂತಿರ್ತಕ್ಕಂಥ ಅವರು ಮರಳಿ ನಾನು ಪುನಃ ಯೋಗವನ್ನು ಬಿಟ್ಟು ಈ ಬಾಹ್ಯ ಲೋಕಕ್ಕೆ ಬರಬೇಕು ಅಂತ ಸಂಕಲ್ಪ ಮಾಡಿ ಮತ್ತು ಯೋಗ ಅವರು ಸಾಧಿಸಲಿ ಕೂತ್ರಂದ್ರೆ ಅಷ್ಟೇ ಸಮಯಕ್ಕೆ ಹೆಸರು ಆಗ್ತದೆ. ಬೆಳಗ್ಗೆ ಅಷ್ಟು ಸಮಯಕ್ಕೆ ಅವರು ನೀವು ಹೇಳ್ತಿರಲಿಲ್ಲ ಆ ಪ್ರಕಾರವಾಗಿ ಯಾವಾಗ ಅವ್ರು ಸಂಕಲ್ಪ ಮಾಡಿದ್ರೆ ಆಗ ಹೆಸರು ಆಗ್ತದೆ. ಹೀಗೆ ಆಸನ ಹಾಕ್ಕೊಂಡು ಅವ್ರು ಸಂಕಲ್ಪ ಮಾಡಿದ್ರು. ಇನ್ಮೇಲೆ 3 ದಿನಗಳ ಪರ್ಯಂತವಾಗಿ ಯೋಗಾಸನ ಮಾಡಬೇಕು. 3 ಗಂಟೆ ಆಗಿ ರಾತ್ರಿ 3 ದಿನ ಆದಮೇಲೆ ರಾತ್ರಿ 12 ಗಂಟೆಗೆ ಇರಬೇಕು, ಈ ಜಗತ್ತಿಗೆ ಬರಬೇಕು, ಅಂದ್ರೆ ಯೋಗವನ್ನು ತ್ಯಾಗ ಮಾಡಿ ಬರಬೇಕು ಅಂತ ಯೋಗಾವಸ್ಥೆಯಿಂದ ಉತ್ಥಾನ ಆಗಬೇಕು ಅಂತ ಸಂಕಲ್ಪ ಮಾಡಿದ್ವಿ. ಅಷ್ಟು ಮಾಡಿ ಕೂತು ಬಿಟ್ರಿ. ಎಲ್ಲಿ ಕೂತರು, ಗೌಡರ ಮನೆಯೊಳಗೆ ಕೂತರು. ಯೋಗ ಅಂದ್ರೆ ನಿಮ್ಮ ಮನೆ ವ್ಯವಹಾರ ನಿಮ್ಗೆ ಗುರ್ತಿರ್ತಾವೆ, ನಮ್ಮ ಮಠದ ವ್ಯವಹಾರ ನಮ್ಗೆ ಗುರ್ತಿರ್ತಾವೆ. ನಿಮ್ಗೆ ಗುರ್ತಿರೋದು ನಮ್ಗೆ ಗುರ್ತಿರೋದು ಗುರ್ತಿರ್ತಾವ್ರಿ. ನಮಗೆ ನಿಮ್ಗೆ ನಮ್ಮ ಖಾತೆ ನಿಮ್ಮಲ್ಲಿ ಬಂದರೆ ಸರಿ ಇರ್ತದೆ, ನಿಮ್ಮ ಖಾತೆ ನಮ್ಮಲ್ಲಿ ಬಂದರೆ ಸರಿ ಇರ್ತದೆ, ಹೊಂದೋದಿಲ್ಲ. ಹೀಗಾಗಿ ಅವರು ಅಲ್ಲಿ ಹೋದರು. ಅಲ್ಲಿರ್ತಕ್ಕಂಥ ಮನೆಯವರಿಗೆ ಯೋಗ ಜ್ಞಾನ ಇಲ್ಲ ಪಾಪ ಅವ್ರಿಗೆ. ಈಗ ಶಾಸ್ತ್ರ ಕೇಳಿದ್ರು ಶಿವಕಾರುಣ್ಯ, ಜೀವ ಸಂಬೋಧನ, ನೀತಿ ಕ್ರಿಯೆ ಸೇರಿಸಿ ಕೇಳ್ತಾರೆ. ಮುಂದೆ ಜ್ಞಾನದ ಕೇಳ್ತಾರೆ. ಯೋಗದ ಎಷ್ಟು ಮಂದಿ ಕೇಳ್ತಾರೆ ಹೇಳ್ರಿ? ಯೋಗದ ಬಳಿ ಭಾಳ ಕಡಿಮೆ ಇರ್ತದೆ. ಮತ್ತು ಅಲ್ಲಿ ಆ ಗೌಡ್ರ ಮನೆಯೊಳಗೆ ಗುರ್ತಿಲ್ಲ. ಇವ್ರು ಕೂತರು, ಸಂಕಲ್ಪ ಮಾಡ್ಕೊಂಡು ಕೂತರು. ಇಷ್ಟು 3 ದಿನ ಆಗಿ ರಾತ್ರಿ 12 ಗಂಟೆಗೆ ಎಚ್ಚರ ಆಗಬೇಕು ಅಂತೇಳಿ ಸಂಕಲ್ಪ ಮಾಡಿ ಕೂತ್ಬಿಟ್ರು. ಯೋಗವನ್ನು ಸಾಧಿಸಾಗಿ ಏನಾಗ್ತಂದ್ರೆ ಅದು ತನ್ನಿಂದ ತಾನು ದೇಹದಲ್ಲಿ ಇದೆಲ್ಲ ಹೊರಗಿನ ಪ್ರಜ್ಞೆ ತಪ್ಪಿ ಒಳಭಾಗದಲ್ಲಿ ಪರಮಾತ್ಮನ ದರ್ಶನ ಆಗ್ತಿರ್ತದೆ. ಅವ್ರಿಗೆ ಯೋಗಿಗಳಿಗೆ ಪರಮಾತ್ಮನ ದರ್ಶನ ಆಗ್ತದೆ, ಕಣ್ಣು ತೊಗೊಂಡು ಕೂತಾವ್ರಿ. ಆಮೇಲೆ ತಮ್ಮ ಗುರುಗಳ ದರ್ಶನ ಆಗ್ತಿರ್ತದೆ. ಅವರು ಅಲ್ಲಿ ಮನಸ್ಸು ಸಂಪೂರ್ಣ ತಲ್ಲೀನಾಗಿರ್ತದೆ, ಮೂದು ಹೋಗ್ತದೆ, ಬೇರೆ ಕಡೆ ಏನೂ ಇರೋದಿಲ್ಲ, ಒಂದು ಸ್ವಲ್ಪ ಇರೋದಿಲ್ಲ. ಹೀಗೆ ಆನಂದವಾಗಿ ಕೂತಾನೆ. ಕೂತ ನಂತರ ಕೂತವ್ರು ಹೇಳಿ ಅಲ್ರಿ, ಬಂದವ್ರು ನೋಡಿದ್ರು ಹೀಗೆ ಕೂತಾರೆ ಅಪ್ಪ ಅವ್ರು ಕೂತಾರೆ. ಬಹುಶಃ ದೇವ್ರ ಧ್ಯಾನ ಮಾಡ್ತಾರೆ ಅಂತಂದು ಸುಮ್ಮದ್ರಿ. ಮತ್ತೊಂದು ಗಂಟೆ ಆಯ್ತು, 2 ಗಂಟೆ ಆಯಿತು, 3 ಗಂಟೆ, 6 ಗಂಟೆ ಆಗ ಹೆಚ್ಚಾಯಿತು, 12 ಗಂಟೆನ ಆಗಿ ಹೋಯ್ತು. ಜನರಿಗೆ ಚಿಂತೆ ಇತ್ತು. ಮತ್ತು ಮರುದಿವ್ಸ ಆಗಿಬಿಡ್ತೀರಿ. ಮರುದಿವ್ಸ ಆಯಿತು. ಮರುದಿವ್ಸ ಬಂದು ನೋಡ್ರಿ ಜನರು, ಈಗ ಸಂದಾಗ ನೋಡಿದ್ರೆ ಏನು ಎಲ್ಲಿ ಶ್ವಾಸ ಇಲ್ಲ, ಸ್ವಲ್ಪ ಶ್ವಾಸ ಇಲ್ಲ, ಅಲ್ಲಿ ಎಲ್ಲ ಬಂದದ್ರಿ ಪೂರ್ಣ. ಅವರು ಮತ್ತು ಆ ದಿವಸ ಹೋಯ್ತು. ಅಪ್ಪ ಅವ್ರು ದೇವ್ರ ಧ್ಯಾನ ಮಾಡ್ತಾರೆ. ಮತ್ತು ಎದ್ರು ಅಂಥೇಳಿ ದಾರಿ ಕಾಯ್ದರು. ಮುಂದೆ 3 ದಿವಸ ಆತ್ರಿ. 3 ದಿವಸ ಆದರೂ ಅವರು ಏನು ಕೂತಿರಲ್ಲ, ಅಲ್ಲಾಡಲಿಲ್ಲ. ಅವ್ರ ಮನಸ್ಸು ಹೊರಗೆ ಬರಲೇ ಇಲ್ಲ. ಏನು ಕೂತಿರು ಹಾಗೆ ಕೂತರು. ಆಗ ನಮ್ಮ ಬಳಗ ಅಂದರೆ ನಮಗೆ ಗುರ್ತು, ನಿಮ್ಗೆ ಗುರ್ತು ತಂದೀವಿ ನೋಡ್ರಿ. ಅವ್ರು ಯೋಗದ ಗುರ್ತಿದ್ದಾರೆ ಸರಿಯಾಗಿತ್ತಲ್ಲ ಅವ್ರಿಗೆ. ಅವ್ರು ಗುರ್ತಾನೆ ಪಾಪ ಅವ್ರ. ಇವ್ರು ಹೋಗಿ ಸಂಸಾರಿಕನಾಗ ಅದಕ್ಕೆ ಅಲ್ಲಿ ಹೋಗಿ ಅವ್ರು ಸಹಜ ತಮ್ಮ ಸ್ಥಿತಿಯಿಂದ ಆಸನ ಹಾಕೊಂಡು ಕೂತಾರೆ. ಅಪ್ಪ ಅವ್ರಂತೂ ಮೊದಲು ಹೇಳಿದರು, ಇಲ್ಲಿದ್ದು ಹೋದ ನಂತರ ಏನಾಗಬೇಕು, ಅಲ್ಲಿ ಹೋಗ್ತಾರಂತ ಹೋಗಿ ಕೇಳ್ಬೇಕು, ಕರ್ಕೊಂಡು ವಯಸ್ಸಾಗಿರ್ತದೆ.
ಆಮೇಲೆ ಅಲ್ಲೇನು ಆಸ್ಥಾನ ಕೂತ್ಬಿಟ್ರಲ್ರಿ, ಜನರಿಗೆ ಏನು ಚಿಂತೆ ಇತ್ತು ರೀ, ಸ್ವಲ್ಪ ಕೂಡ ಶ್ವಾಸೋಚ್ಛ್ವಾಸ ಇಲ್ಲ, ಏನೂ ಇಲ್ಲ. ಇವನಪ್ಪ ಅವರು ಇದ್ದಾರೋ ಏನು ದೇಹವನ್ನು ತ್ಯಾಗ ಮಾಡಿದ್ದಾರೋ, ಬಹುಶಃ ದೇಹವನ್ನು ತ್ಯಾಗ ಮಾಡಿದ್ದಾರೆ ಅಂತ ಅನಿಸೋದು. ದೇಹವನ್ನು ತ್ಯಾಗ ಮಾಡಿದ್ದಾರೆ ಅಂತ ಅನಿಸ್ತಾರೆ. ಎಲ್ಲರೂ ಕುಡ್ಕೊಂಡು ಮಾತನಾಡಿದರು. ಮತ್ತು ಅವ್ರನ್ನ ಮುಟ್ಟಿ ನೋಡಿದ್ರೆ ಹೇಗ್ರಿ, ಅವರು ದೇಹ ತ್ಯಾಗ ಮಾಡಿದ್ದಾರೋ ದೇಹ ತ್ಯಾಗ ಮಾಡಿಲ್ಲೋ ಒಳಗೆ ಸಂಶಯ ನೋಡ್ರಿ. ಒಬ್ಬರಂದರು ಒಬ್ಬರು ದೇಹವನ್ನು ತ್ಯಾಗ ಮಾಡಿರಲಿಲ್ಲ ಅಂದ್ರೆ ಇನ್ಕೌಟ್ ಹೇಳ್ತಿದ್ರಲ್ಲ, ಮುಂದೆ ಈಗ ಕೈ ಸಮೀಪದಾಗ ಹಿಡಿದು ನೋಡೋತಂದ್ರೆ ಶ್ವಾಸೋಚ್ಛ್ವಾಸ ಇಲ್ಲ. ಮುಟ್ಟಿ ನೋಡ್ಬೇಕಂದ್ರೆ ತಂಪು ಬಿಸಿ, ಮತ್ತು ಅವ್ರು ಮುಟ್ಟಿದ್ರೆ ಕೊನೆಯ ಒಂದು ನಿರ್ಣಯ ಬಂತು. ಎಲ್ಲರೂ ಇಲ್ಲ ಅವ್ರು ದೇಹ ತ್ಯಾಗ ಮಾಡಿದ್ದೆ ಖರೆ ಅದಪ್ಪ ಅಂತ ಮಾತಾಡ್ಯಾರ. ಮಾತನಾಡಿ ಕೊನೆಗೆ ಏನು ಮಾಡಿದಾರೆ ಅಂದ್ರೆ, ಅವ್ರು ಮುಟ್ಟುವುದು ಅವರು ಮಹಾತ್ಮರು, ನಾವು ಸಂಸಾರಿಗರು. ದೇವ್ರ ಧ್ಯಾನ ಮಾಡೋದು ಕೂತಲ್ಲೇ ದೇಹ ತ್ಯಾಗ ಮಾಡ್ಯಾರ. ಅವ್ರು ದೇಹನ ತ್ಯಾಗ ಮಾಡಿದ್ರು, ನಿರ್ಣಯ ಮಾಡಿಬಿಟ್ರೆ ಎಲ್ಲ ಕೂತ್ಕೊಂಡು 4 ಮಂದಿ ಕೂಡಿ ನಿರ್ಣಯ ಆಯಿತು. ಇನ್ನೇನು ಮಾಡೋದು? ಅವ್ರಂದ್ರು ಮಹಾತ್ಮರು ಅಂದ್ರೆ ಪರಮ ಪವಿತ್ರ. ನಮ್ಮ ಮನೆಯೊಳಗೆ ಬಂದು ದೇಹ ತ್ಯಾಗ ಮಾಡ್ಯಾರಂದ್ರೆ, ಮತ್ತು ಅವ್ರ ಸಮಾಧಿ ನಮ್ಮ ಮನೆಯೊಳಗೆ ಆಗಲಿ, ಹೊರಗೆ ಕಳಿಸೋಬೇಡ. ಮತ್ತೆ ಯಾರಾದ್ರೂ ಹೊರಗೆ ಮಾಡ್ತಿರ್ತಾರೆ, ಮಹಾತ್ಮರದಲ್ಲ, ನಮ್ಮ ಮನೆಯೊಳಗೆ ಇರಲಿಪ್ಪ ಅಂಥೇಳಿ ಮನೆ ಯಜಮಾನ ಒಪ್ಕೊಂಡ್ರು. ಆಮೇಲೆ ಮುಂದೆ ಏನು ಮಾಡಿದ್ರಿ, ಗುದ್ದಲಿ ಸರಿಕೆ ತೊಗೊಂಡು ಬಂದರು. ಸುತ್ತಗಟ್ಟೆ ಅಲ್ಲಿ ಭೂಮಿಯನ್ನು ಅಗಿಲಿಕ್ಕೆ ಹತ್ತಿರಲ್ಲೇ ಮನೆಯೊಳಗೆ ಸುತ್ತಗಟ್ಟೆ ಅಂದ್ರೆ ಅವ್ರು ಧಕ್ಕೆ ಸೇರಬಾರ್ದು ರೀ. ಸ್ವಲ್ಪ ತಗೊಳ್ಳೋದು, ಸ್ವಲ್ಪ ಮಣ್ಣು ತಗೊಳ್ಳಿದ್ದಾಗ ಸಾವಕಾಶ ತಗೊಳ್ಳೋದು, ಈ ಕಡೆ ತಗೊಳ್ಳೋದು, ಈ ಕಡೆ ಒಂದು ಸ್ವಲ್ಪ ಸರಿದು, ಈ ಕಡೆ ಸ್ವಲ್ಪ ಮಾಡ್ಕೋತ ಕೆಳಗಿಂದ ಮಣ್ಣನ್ನು ಸಾವಕಾಶ ಹಿಂಗೆ ಜಗ್ಗಿ ತೆಗಿತಾ ಎಷ್ಟು ಗುಮ್ಮ ಹೋಗ್ಬೇಕೈತೆ ನೋಡ್ರಿ. 2-3 ಫೂಟ್ 3-4 ಫೂಟ್ ಹೋಯ್ತಾರಲ್ಲ, ಅಷ್ಟು ಆಳವಾಗಿ ಆಗ ಮಣ್ಣು ಸರಿಸ್ಕೋತ ಅವ್ರು ಬಿದ್ದಿರಬಾರ್ದು, ಹೋಗ್ಬೇಕು. ಈಗ ಕೆಳಗೆ ಹೋದ್ರು. ಹಾಗೆ ಹಿಂದಿನ ಬಾಜು ಸ್ವಲ್ಪ ಸರಿಸ್ಕೊಂಡು ಅಲ್ಲಿ ಒಂದು ಕಮಾನ ಮಾಡಿದರು. ಅದು ಮತ್ತು ಅದು ಪೂರಾ ಮಾಡ್ಲಿಕ್ಕೆ ಹೊತ್ತ ಸರಸಾಗೋದು ಅಲ್ಲಲ್ಲೇ ಹೀಗೆ ಮಾಡಿಕೊಂಡು ಏನೋ ಮಾಡಿ ಪ್ರಯತ್ನ ಮಾಡಿ ಕೊನೆಗೆ ಎಲ್ಲರೂ ಕುಡ್ಕೊಂಡು ಕೆಲವು ದುಃಖ ಮಾಡ್ತಿದ್ರು. ಕೆಲವೊಬ್ರು ಅಂದರು, ಎಲ್ಲಿಂದ ಬಂದಿರು ಪಾಪ, ಅವ್ರು ಯಾವ ಊರೊಳಗೆ ಹುಟ್ಟ್ಯಾರೋ, ಎಲ್ಲಿಂದ ಬಂದರು, ಏನು ಒಂದೂ ಗುರುತಿಲ್ಲ. ಇಂಥ ಏನು ಗುರ್ತಾನಿಲ್ಲ ಅವ್ರಿಗೆ. ಎಲ್ಲಿ ದೈವ ಅಂತದ್ದು ಇರ್ತದೆ ನೋಡ್ರಿ, ಎಲ್ಲಿ ಹುಟ್ಟಿದ್ರು ಏನೂ ಗೊತ್ತಿಲ್ಲ, ಇಲ್ಲಿ ಬಂದು ಇಲ್ಲಿ ಮನೆಯೊಳಗೆ ದೇಹ ತ್ಯಾಗ ಮಾಡಿದ್ರು ಪಾಪ ಅಂತ ಹಳಾಡ್ಸ್ಯಾರ. ಕೆಲವೊಬ್ರು ದುಃಖ ಮಾಡ್ಲಿಕ್ಕತ್ತರು. ಕೆಲವೊಬ್ರು ಅಂದ್ರೆ ಮಹಾತ್ಮರು ದೇಹ ತ್ಯಾಗ ಮಾಡ್ಯಾರಂದ್ರೆ ದುಃಖ ಮಾಡಬಾರ್ದು, ಎಲ್ಲೋ ಭಜನೆ ಮಾಡಿರಿ. ಕೆಲವು ಭಜನೆ ಮಾಡ್ಲಿಕ್ಕತ್ತೀರಿ. ಹೀಗೆ ಭಜನೆ ಪ್ರಾರಂಭ ಆಯ್ತೆಲ್ಲ ಆಯಿತು. ಅವ್ರು ದೇಹ ತ್ಯಾಗ ಮಾಡಿಲ್ಲ ರೀ, ಜೀವಂತ ಅದಾರ ಅವರು. ಆದ್ರೆ ಈ ಪ್ರಾರಂಭ ಆಯಿತು. ಕೊನೆಗೆ ಪೂರ್ಣ ಎಲ್ಲ ಮುಗಿದ ನಂತರ ಏನು ಮಾಡಿದ್ರೆ, ಪೂರ್ಣ ಎಲ್ಲಿ ಹೋಗಿ ಮುಟ್ಬೇಕಂದ್ರೆ ದೇಹ ಅಲ್ಲಿ ತನಕ ಹೋದ ನಂತರ ಆಮೇಲೆ ಎಲ್ಲರೂ ಕುಡ್ಕೊಂಡು ಮೇಲ್ಭಾಗದಲ್ಲಿ ಮಣ್ಣು ಸರಿಸಿ ಅಂತ್ಯಕ್ರಿಯೆ ಮಾಡಿಬಿಟ್ರಿ. ಅವರು ಸಜೀವಿದ್ದಾರೆ, ದೇಹ ತ್ಯಾಗ ಮಾಡಿಲ್ಲ ಅವರು. ಕರೀ ಜನರಿಗೆ ತಿಳಿಯಲಿಲ್ಲ, ಒಂದು ಸ್ವಲ್ಪ ಗೊತ್ತಿಲ್ಲ. ಅಪ್ಪ ಅವ್ರ ಮೊದಲೇ ಹೇಳಿದ್ರಿ, ಒಂದೊಂದು ಸಲ ನಿಮ್ಮ ಪ್ರಾಣ ಕೂಡ ಹೋಗ್ತಕ್ಕಂಥ ಆಗ್ತದೆ, ದೇಹ ತ್ಯಾಗ ಆಗ್ತದೆ, ನಿಮ್ಮ ಅಂತ್ಯಕ್ರಿಯೆನೂ ಆಗ್ಬೋದು. ಮೊದಲು ಈಗ ಸಮಯ ಎಲ್ಲ ಸರಿ ಇಲ್ಲ, ಹೋಗ್ಲಿಕ್ಕೆ ಹೋಗಬೇಡ್ರಿ ಅಂತ ಅಪ್ಪ ಅವ್ರು ಹೇಳಿದರು. ಆದರೂ ಗುರುಗಳ ಮಾತನ್ನು ಮೀರಿ ಹೋದರು. ಅಲ್ಲಿ ಹೋದ ನಂತರ ಆ ದೈವ ಏನು ಮಾಡ್ತಿದ್ರೆ, ಅವ್ರಿಗೆ ಗುರುತಾಗದಂತೆ ಅವ್ರು ಸಮಾಧಿ ಸ್ಥಿತಿಯಿಂದ ಕೂಡ್ಲಿಕ್ಕೆ ಹಚ್ಚಿತು. ಕೂತಾಗ ಹತ್ತತ್ತು ಯೋಗಾಸನದಿಂದ ಹತ್ತತ್ತು ಹೋಗ್ಬಿಟ್ರು. ದೇವ್ರ ಕಡೆ ಲಕ್ಷ್ಯ ಸಂಪೂರ್ಣ ಆಗಿಬಿಡ್ತು. ಇವರಿಗೆ ಜನರಿಗೆ ಅದು ಅರ್ಥ ಆಗಲಿಲ್ಲ. ಏನು ಮಾಡಿದ್ರು, ಜೀವಂತಿದ್ದವ್ರು ಏನು ಮಾಡಿದ್ರಿ, ಜೀವಂತಿದ್ದವರು ಸಮಾಧಿ ಮಾಡಿದರು. ಕೆಲವು ಹೇಗೆ ದುಃಖ ಮಾಡಿದರು, ಏನು ಮಾಡಿ ಪಾಪ ಈಗ ಆಗಬಾರ್ದಾಗಿತ್ತು, ಊರೆಲ್ಲ ಹಾಳಾಡಿಸಿದ್ರು, ಅವ್ರವ್ರ ಮನೆಗಳೆಲ್ಲ ಹೋದರು, ಎಲ್ಲ ಮುಗೀತು. ಆಮೇಲೆ ರಾತ್ರಿ 12 ಗಂಟೆ ಆಯ್ತು ರೀ, 3ನೇ ದಿವಸ 12 ಗಂಟೆ ಆಯಿತು. ಅವ್ರು ಸಂಕಲ್ಪ ಮಾಡಿದ್ರು, ಅಲಾರಮ್ ಇಷ್ಟು ಸಮಯಕ್ಕೆ ನಾನು ಏನಾಗಬೇಕು, ಜಾಗರ ಆಗಬೇಕು ಅಂತ ಸಂಕಲ್ಪ ಮಾಡಿದ್ರಿ. ಅಷ್ಟು ಸಮಯ ಆದ ತಕ್ಷಣ ತನ್ನಿಂದ ತಾನು ಒಳಗೆ ಸಮಾಧಿಗಳದಾರ ಒಳಗೆ ಒಮ್ಮಿಂದೊಮ್ಮೆ ಏನಂತಂದ್ರೆ ಅವರು ಮರಳಿ ಸಜೀವ ಅಂದ್ರೆ ಅವ್ರು ದೇಹ ತ್ಯಾಗ ಮಾಡಿಲ್ಲ, ಕಾದು ಯೋಗದಿಂದ ಉತ್ಥಾನರಾದರು. ಮಲ್ಕೊಂಡಿರ್ತಾರೆ, ನಿದ್ರೆ ಮಾಡಿ ಕತ್ತಿರ್ತಾರಲ್ಲ, ಆ ನಿದ್ರೆ ಮಾಡೋರು ಎದ್ದು ಬಿಡ್ತಾರಲ್ಲ. ಹಾಗೆ ಯೋಗ ನಿದ್ರೆಯಿಂದ ಎಚ್ಚತ್ರು. ಖರೆ ಈಗ ಏನಂತಂದ್ರೆ ಅವ್ರ ಸ್ಥಿತಿ ಹೊರಭಾಗದಲ್ಲಿ ಏನು ಮಾಡಿದ್ದಾರೆ, ಭಾಳಷ್ಟು ಮಣ್ಣು ಹಾಕಿಬಿಟ್ಟಾರೆ. 2-3-4 ಫೂಟ್ ಪರ್ಯಂತ ಮಣ್ಣು ಹಾಕ್ಯಾರ. ಮೇಲ್ಭಾಗ ಮತ್ತು ಸಮಾಧಿ ಮೇಲೆ ಕಲ್ಲಿಡ್ತಾರಲ್ಲ, ಹಾಗೂ ಮಾಡ್ಯಾರ. ಭಾಳಷ್ಟು ಎತ್ತರ ಮಣ್ಣು ಬಿದ್ದದ, ಹೇಳಿಕೆ ಬರೋದಿಲ್ಲ. ಪ್ರಜ್ಞಾ ಬಂತ್ರಿ, ಸರಿ ಆಯಿತು. ಆಗ ಶ್ವಾಸ ತೊಗೊಳಿಕ್ಕೆ ಅವಕಾಶ ಇಲ್ಲ. ಇಲ್ಲಿ
ಎಲ್ಲ ಕಡೆ ಮುಂದೆ ಹಿಂದೆ ಎಲ್ಲ ಕಡೆ ಮಣ್ಣು ತುಂಬಿದ್ರಿ. ಅಲ್ಲಾಡಲಿಕ್ಕೆ ಅವಕಾಶ ಇಲ್ಲ, ಏಳಲಿಕ್ಕೆ ಅವಕಾಶ ಇಲ್ಲ, ಶ್ವಾಸ ತೊಗೊಳಿಕ್ಕೆ ಬೇರೆ ಶ್ವಾಸ ತೊಗೊಳಿಕ್ಕೆ ಅನುಕೂಲ ಇಲ್ಲ, ಏನೂ ಇಲ್ಲ. ಅಂತಾದ್ರೆ ಬಂದಾಗ ಆಗ ಗುರುಳ ಸ್ಮರಣೆ ಬಂತವ್ರಿಗೆ, ಗುರುಳೇ ತಾವು ಹೇಳಿದ್ರಿ, ತಮ್ಮ ಮಾತನ್ನು ನಾನು ಮೀರಿದೆ, ತಮ್ಮ ವಾಕ್ಯದ ಕಡೆ ಲಕ್ಷ್ಯ ಕೊಡಲಿಲ್ಲ. ಯಾರು ಗುರುವಾಕ್ಯವ್ರು ಮೀರ್ತಲ್ಲ ಅಂಥವ್ರಿಗೆ ಇಂಥ ಗತಿ ಆಗ್ತದೆ. ಗುರುಳೇ, ನನಗಾದ ಗತಿ ಇನ್ನೊಬ್ಬರಿಗೆ ಆಗಬಾರ್ದು. ದೇಹ ಇರೋ ಇನ್ನೂ ಕೂಡ ತಮ್ಮ ದರ್ಶನ ಆಗಬೇಕಾಗಿತ್ತು, ತಮ್ಮ ಸೇವೆ ಮಾಡಬೇಕಾಗಿತ್ತು, ತಮ್ಮಿಂದ ಶಾಸ್ತ್ರವನ್ನು ಕೇಳಬೇಕಾಗಿತ್ತು. ಸಂಪೂರ್ಣ ಈ ಯೋಗವನ್ನು ಮುಗಿಸ್ಕೊಂಡು ನಾನು ಆವರಣ ದೋಷ ನಿವೃತ್ತಿಗೋಸ್ಕರ ತಮ್ಮಿಂದ ಬ್ರಹ್ಮಜ್ಞಾನ ಪಡ್ಕೊಂಡು ಧನ್ಯ ಆಗಬೇಕಾಗಿತ್ತು. ಅದೆಲ್ಲ ಉಳಿದು ಬಿಡ್ತೀರಪ್ಪ ಅವರ, ಉಳಿತು ಮುಗಿತು. ತಮ್ಮ ವಾಕ್ಯವನ್ನು ನಾನು ಪಾಲಿಸಲಿಲ್ಲ ಅಂತಕೊಂಡು ಹಳಹಳೆ ಮಾಡಿಕೊಂಡು ಅಮ್ಮತ್ತಲ್ಲಿ ಎಲ್ಲ ನೆನಪಾಗಿಬಿಡ್ತು. ಎಲ್ಲ ಆಯಿತು, ಕಾರಣ ಶ್ವಾಸ ತೊಗೊಳಕ್ಕೆ ಅವಕಾಶ ಇಲ್ಲ. ಹೊರಗೊಮ್ಮೆ ಶ್ವಾಸ ಒಳಗೊಮ್ಮೆ ಶ್ವಾಸ ಹಾಗೆ ಒದ್ದಾಡಿ ಕೊನೆ ಒಂದು ಸಲ ದೇಹವನ್ನು ತ್ಯಾಗ ಮಾಡಿಬಿಟ್ರು. ಎಲ್ರಿ ಸಮಾಜದಲ್ಲಿ ಅಲ್ಲೇ ದೇಹ ತ್ಯಾಗ ಆಯ್ತು. ಸೂಕ್ಷ್ಮ ರೂಪದಿಂದ ಅವರು ಆತ್ಮ ಹೊರಭಾಗಕ್ಕೆ ಅವ್ರು ಬಂದುಬಿಟ್ರು. ಹೊರಗೆ ಬಂದು ಮತ್ತು ಅಲ್ಲಿ ಏನು ಮಾಡೋದು, ಏನಿಲ್ಲ. ಕೊನೆಗೆ ಸೂಕ್ಷ್ಮ ದೇಹದಿಂದ ಆಕಾಶ ಮಾರ್ಗದಲ್ಲಿ ಅಲ್ಲಿಂದ ಬಬಲೇಶ್ವರ ಕಡೆ ಇರ್ತಕ್ಕಂಥ ಒಂದು ಗ್ರಾಮದಿಂದ ಆಕಾಶ ಮಾರ್ಗದಿಂದ ರಾತ್ರಿ 12 ಗಂಟೆ ನಂತರ ಅಲ್ಲಿಂದ ಸಿಂಧೂರ ಮಠಕ್ಕೆ ಹೋದ್ರಿ. ಆಕಾಶದಲ್ಲಿ ಸಿಂಧೂರ ಮಠಕ್ಕೆ ಹೋದರು. ಹೋಗಿ ಅಪ್ಪವ್ರ ಹತ್ರ ಹೋಗಿ, ಅಪ್ಪವ್ರು ಮಾತನಾಡಿಸಿ, ಅಪ್ಪವ್ರು ಕೂಡ ಹೆಸರಿದ್ದಾರೆ, ನಿದ್ರೆ ಮಾಡ್ತಾಯಿಲ್ಲ. ಅಪ್ಪವರೇ, ನಾವು ಅವಧೂತಪ್ಪರವ್ರಿ, ತಮ್ಮ ವಾಕ್ಯವ್ರ ಮೀರಿನ ಇಂಥ ಊರೊಳಗೆ ಒಂದು ಗೌಡ್ರ ಮನೆಯೊಳಗೆ ಸಮಾಧಿ ಸ್ಥಿತಿ ಕೂತಿದ್ದೆ. ಸಮಾಧಿ ಸ್ಥಿತಿ ಅಲ್ಲಿ ನನ್ನ ಸಮಾಧಿ ಸ್ಥಿತಿ ಹೋದಾಗ ಹೊರಗಿನ ಚಲನವಲನ ಎಲ್ಲ ಬಂದಾಯಿತು. ಆ ಶ್ವಾಸೋಚ್ಛ್ವಾಸ ಇಲ್ಲ, ಮೈ ಬಿಸಿ ಇಲ್ಲ, ಎಲ್ಲ ಬಂದಾದಾಗ ದೇಹವನ್ನು ತ್ಯಾಗ ಮಾಡಿದ್ದಾರೆ ತಗೊಂಡು ಹೇಳಿ ನಮ್ಮ ದೇಹವನ್ನು ಅಂತ್ಯಕ್ರಿಯೆ ಮಾಡಿದ್ರಪ್ಪ ಅವರ. ಇವತ್ತು ರಾತ್ರಿ 12 ಗಂಟೆಗೆ ನನ್ನ ಪ್ರಜ್ಞೆ ಬಂತು. ಮೇಲ್ಭಾಗ ಮಣ್ಣು ಹಾಕಿ ಅಂತ್ಯಕ್ರಿಯೆಯನ್ನು ಮುಗಿಸಿಬಿಟ್ಟಾರೆ. ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ದೇಹವನ್ನು ತ್ಯಾಗ ಮಾಡಿ ನಾನು ತಮ್ಮ ದರ್ಶನಕ್ಕೆ ಬಂದೆ. ಗುರುಗಳೇ, ನನ್ನ ಸ್ಥಿತಿ ಹೀಗಾಯಿತು ಅಂತಕೊಂಡು ಹೇಳಿ ಹಳಾಳಿ ಮಾಡ್ಕೊಂಡಪ್ಪ ಅವರೇ. ಇವತ್ತು ಮುಗೀತು. ಇನ್ನು ಮುಂದಿನ ಜನ್ಮಕ್ಕಾದರೂ ಕೂಡ ನಾನು ಉಳಿದಿರ್ತಕ್ಕಂಥ ಭಾಗದ ಇನ್ನು ಉಳಿದಿರ್ತಕ್ಕಂಥ ಯೋಗದ ಪೂರ್ಣತೆ, ಅದಾದಮೇಲೆ ಬ್ರಹ್ಮಜ್ಞಾನವನ್ನು, ಗುರುಗಳ ಸೇವೆ, ಬ್ರಹ್ಮಜ್ಞಾನವನ್ನು ಅನುಗ್ರಹ ಮಾಡಿ ನನ್ನ ಉದ್ಧಾರ ಮಾಡಿ ನೀವೇ ನನಗೆ ಗುರುಗಳ ಅಂತ ಹೇಳಿ ಪ್ರಾರ್ಥನೆ ಮಾಡಿದರು. ಆಗ ಅಪ್ಪ ಅವರು ಆಯಿತು ಅಂದ್ಕೊಂಡು ಆಶೀರ್ವಾದ ಮಾಡಿದರು. ಆಗಲಿ ಹೋಗಿ ಬರೋ ಮತ್ತೇನು ಮಾಡೋದದ. ದೇವರು ಕೇಳಿದ್ರೆ ಈಗ ಆಗ್ತಿರಲಿಲ್ಲ. ತಪ್ಪೇದೇನು ಮಾಡೋದು. ಹೌದು ತಪ್ಪನವ್ರೆ, ಆಯಿತು, ಮತ್ತೆ ಮರಳಿ ಜನ್ಮವನ್ನು ಪಡೆದುಕೊಂಡು ಬಂದು ಯಾವುದನ್ನು ಅರ್ಧ ಮಾಡಿದರೆ ಅದನ್ನು ಪೂರ್ಣ ಮಾಡಿಕೊಂಡು ಧನ್ಯರಾಗಿ ನಿಮ್ಗೆ ಒಳ್ಳೆಯದು ಅಂತಕೊಂಡು ಹೇಳಿದರು. ಅಲ್ಲಿಂದ ಅಪ್ಪ ಅವ್ರಿಗೆ ನಮಸ್ಕಾರ ಮಾಡಿರ್ತಕ್ಕಂಥ ಹೌದು ತಪ್ಪನವರು ಅಲ್ಲಿಂದ ಸ್ವರ್ಗಕ್ಕೆ ಹೋದರು. ಹೇಳಿದ್ರೆ ಸ್ವರ್ಗಕ್ಕೆ ಹೋದರು. ಏನು ಮಾಡಲಿಕ್ಕೆ ಬರ್ತದೆ ಹೇಳಿ, ಗುರುಗಳ ವಚನವನ್ನು ಯಾವ ಕಾಲಕ್ಕೂ ಮೀರಬಾರ್ದು. ಗುರುಗಳ ಯೋಗಿಗಳ ಇದ್ದಾರಂದ್ರೆ ಅವ್ರ ಸ್ಥಿತಿ ಆಗುತ್ತೆ. ಸಾಮಾನ್ಯರು ಮೀರಿದ್ರೆ ಏನಾಗ್ಬೋದು, ಎಂತೆಂಥ ಕಷ್ಟ ಬರ್ತಾ ಇದ್ದಾವೆ ಏನು ಹೇಳಲಿಕ್ಕಾಗೋದಿಲ್ಲ. ಅದಕ್ಕಂಥ ಮಹಾಯೋಗಿಗಳಿದ್ರು ಪಾಪ ಅವರು. ಆದರೂ ಗುರುಗಳ ಆಜ್ಞೆಯನ್ನು ಮೀರಿ ಹೋದವರು ಹೋಗಿಯೇ ಬಿಟ್ಟರು. ಆದ್ದರಿಂದ ಎಲ್ಲರೂ ಕೂಡ ಮನೆಯಲ್ಲಿರ್ತಕ್ಕಂಥ ತಾಯಿ ತಂದೆಗಳ ಮಾತನ್ನು ಮೀರಬಾರ್ದು. ಹೆಣ್ಮಕ್ಕಳು ಪತಿ ಆಜ್ಞೆಯನ್ನು ಮೀರಬಾರ್ದು. ಅತ್ತೆ ಮಾವರ ಆಜ್ಞೆ ಮೀರಬಾರ್ದು. ಮಕ್ಕಳು ತಾಯಿ ತಂದೆಗಳ ಆಜ್ಞೆಯನ್ನು ಮೀರಬಾರ್ದು. ಶಿಷ್ಯರು ತಮ್ಮ ಗುರುಗಳಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ಹತ್ರ ಅಂಥವ್ರ ಆಜ್ಞೆಯನ್ನು ಮೀರಬಾರ್ದು. ಎಲ್ಲರೂ ಸರಿಯಾಗಿ ಇದ್ಕೊಂಡು ಗುರುಗಳ ಅನುಗ್ರಹ ಪಡೆದುಕೊಂಡು ಉದ್ಧಾರ ಆಗಬೇಕು ಅಂದರೆ ಅನುಕೂಲ ಆಗ್ತದೆ, ಮೋಕ್ಷಕ್ಕೆ ಅನುಕೂಲ ಆಗ್ತದೆ. ಇರಲಿಲ್ಲ ಅಂದ್ರೆ ಈಗ ಹೇಗೆ ಅಂಥ ಪ್ರಸಿದ್ಧ ಯೋಗಿಗಳಿದ್ದಾರಂದ್ರೂ ಕೂಡ ಏನಂತಾರೆ, ಮೋಕ್ಷ ಪಡಲಿಕ್ಕಾಯಿತು. ದೇಹವನ್ನು ತ್ಯಾಗ ಮಾಡಿ ಮತ್ತೊಂದು ಜನ್ಮ ಪಡ್ಕೊಂಡು ಬರ್ಬೇಕತ್ತಲ್ಲ, ಇಂಥ ಕಷ್ಟ ಬರ್ತದೆ. ಅದರಿಂದ ಹಾಗಾಗಬಾರ್ದು ಅಂದ್ರೆ ಎಲ್ಲರೂ ಏನು ಮಾಡ್ಬೇಕ್ರಿ, ಸಂಪೂರ್ಣ ಭಕ್ತಿಯಿಂದ ಗುರುಗಳಿಗೆ ತಾಯಿ ತಂದೆ ಸೇವೆಯನ್ನು ಕೂಡ ಮಾಡಿರಬೇಕು. ಹೆಣ್ಮಕ್ಳು ಅತ್ತೆ ಮಾವರ ಸೇವೆ ಮಾಡಿರಬೇಕು. ಅತಿಥಿಗಳ ಸೇವೆ ಮಾಡಬೇಕು. ಆಮೇಲೆ ಯಾವ ಗುರುಗಳ ಸೇವೆಯನ್ನು ಕೂಡ ಮಾಡಿರಬೇಕು. ಎಲ್ಲ ಮಾನವರೆಲ್ಲರೂ ಕೂಡ ಹಾಗೆ ಮಾಡಿ ಗುರುಗಳ ಕೃಪಾಶೀರ್ವಾದ ಪಡ್ಕೊಂಡು ಧನ್ಯರಾಗಬೇಕು. ಅಂಥ ಧನ್ಯತೆಯನ್ನು ಸದ್ರುಗಳು ಎಲ್ಲರೂ ಕೂಡ ಅನುಗ್ರಹ ಮಾಡಲಿ. ಯಾರಿಗೂ ಕೂಡ ಗುರುಗಳ ಆಜ್ಞೆಯನ್ನು ಮೀರ್ತಕ್ಕಂಥದ್ದು ಆಗಬಾರ್ದು. ಮೀರದಂತೆ ವರ್ತಿಸುವ ಗುರುಗಳಿಂದ ನಾವೆಲ್ಲರೂ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಇರಬೇಕಂತ ಮೋಕ್ಷವನ್ನು
ಪಡೆಯುವ ಮಹಾಸಾಮರ್ಥ್ಯ ಸದ್ಗಳು ಎಲ್ಲರೂ ಕೂಡ ಅನುಗ್ರಹ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ತಾ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ವಿಷಯ ಮುಕ್ತಾಯಗೊಳಿಸೋಣ. ಇದರ ಜೊತೆಗೆ ದಿನಾಲೂ ಒಬ್ಬೊಬ್ಬರು ನಮ್ಮ ವಿದ್ಯಾರ್ಥಿಗಳು ಶಿಕ್ಷಕರು ಶಿಕ್ಷಕಿಯರು ವಿಷಯ ನಡೆಸ ಬಂದರು ಇಲ್ಲಿ ಪರ್ಯಂತರಿಗೆ. ಅವರು ಇನ್ನೂ ಕೂಡ ಎಷ್ಟೋ ಮಂದಿ ಅದರೊಳಗೆ ಉಳಿದರು. ಇವತ್ತು ಅವ್ರ ಪರವಾಗಿ ನಮ್ಮ ಶಿಕ್ಷಕರ ಕೂಡ ಸಂಗೀತ ಶಿಕ್ಷಕರು ಪಾಳಿ ಎತ್ಕೊಂಡು ಇವತ್ತು ಅವರು ತಮ್ಮ ವಿಷಯ ನಡೆಸಿದರು. ಇನ್ನೂ ಉಳಿದವರು ಭಾಳಷ್ಟು ಜನರು ಉಳಿದಾರೆ. ನಾವೊಂದೇನು ಹೊಸ ವಿಚಾರ ಮಾಡಿವಿ ಅಂದ್ರೆ ದಿನಾಲೂ ಸಾಯಂಕಾಲ ಪೂಜೆ ಮುಗಿದ ನಂತರ ಎಲ್ಲ ಇಲ್ಲಿ ಕೂತ್ಕೊಂಡು ಒಬ್ಬೊಬ್ಬರು ಒಂದು 10 ನಿಮಿಷ ಮಾಡ್ರೆ ಎಟ್ಲೆ 6 60 ಎಷ್ಟು ಮಂದಿಕ್ಕಿರಿ ಒಂದು ದಿವ್ಸ ಎಷ್ಟಾಗಿದ್ರಿ 6 10 60 10 ಮಂದಿಕ್ಕಿಲ್ಲ 10 ಮಂದಿ ಮಾಡೋ ದಿವ್ಸಕ್ಕೆ 10 ನಿಮಿಷ ನೀವು ಪ್ರವಚನ ಮಾಡ್ರೆ 60 ಜನರು ಮಾಡ್ಬೋದು. ಇಲ್ಲಿ ಅದ್ವೈತ ವೇದಾಂತ ವಿಷಯದ ಮಠದೊಳಗೆ ಅದು ದಿನಾಲೂ ಈಗ ಮಾಡ್ತಾವೆ ಸದುಪಯೋಗ ಆಗ್ತದೆ. ದಿನಾಲೂ ಅದು ಮಾಡ್ತಾವ್ರಿ ಎಲ್ಲರೂ ಅನುಕೂಲ ಆಗಲಿ. ಉಳಿದಿದ್ದೇವೆ ನಾವು ಪ್ರವಚನ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹಾಳೆ ಮಾಡ್ಕೋಬೇಡ್ರಿ. ಯಾರು ಉಳಿದಿದ್ರೆ ಅವರು ದಿನ ನಾಳಿಂದ ಮಾಡ್ತಾ ಹೋಗ್ರಿ. ಮುಂದೆ ಅಪ್ಪವ್ರ ಒಂದು ಈ ಹಿಂದಿನ ಕಟ್ಟಡದಲ್ಲ ಆ ಸಮಯದಲ್ಲಿ ವಿಶ್ವವಿದ್ಯಾಲಯದವ್ರು ಕೂಡ ಬರಬಹುದು. ಇಲ್ಲಿಂದ ಅಭ್ಯಾಸ ಕೂಡ ಚೆನ್ನಾಗಿ ಮಾಡಿರಿ. ಅದ್ವೈತ ವೇದಾಂತ ವಿಷಯದ ಮೋಕ್ಷಗೋಸ್ಕರ ಇರ್ತಕ್ಕಂಥ ವಿಷಯ ಅದು. ಮೋಕ್ಷಗೋಸ್ಕರ ಶಾಸ್ತ್ರ ವಿಷಯ ಶಾಸ್ತ್ರ ಅಧ್ಯಯನ ಚೆನ್ನಾಗಿ ಮಾಡಿರಿ. ಮತ್ತು ಕೇವಲ ಶಾಸ್ತ್ರ ಅಧ್ಯಯನ ಮಾಡೋದಷ್ಟಲ್ಲ ಸದ್ರೊಬ್ಬರ ಸೇವೆ ಮಾಡ್ತಕ್ಕಂಥ ಕೂಡ ಭಾಳ ಮುಖ್ಯ ಇರ್ತದೆ. ಯಾರು ಸೇವೆ ಮಾಡಲಿಕ್ಕೆ ಆಗೋದಿಲ್ಲ. ಅವ್ರು ಬೇಕಾದಷ್ಟು ಓದ್ಬೋದು, ಹೇಳ್ಬೋದು, ಕೇಳ್ಬೋದು, ಎಲ್ಲ ಮಾಡ್ಬೋದು. ಆದರೆ ಅವ್ರ ಅನುಗ್ರಹ ಪಡಲಿಕ್ಕೆ ಆಗೋದಿಲ್ಲ. ಒಳ್ಳೆ ಕೃಪಾಶೀರ್ವಾದ ಆಗಲಿ ಅಂದ್ರೆ ಎಲ್ಲರೂ ಕೂಡ ಸದ್ರೊಬ್ಬರ ಸೇವೆ ಮಾಡಿ ದಿನಾಲು ಕೂಡ ಬ್ರಹ್ಮಚಿಂತನೆ ಮಾಡ್ತಾಯಿರಿ. ಎಲ್ಲರೂ ಎಷ್ಟು ಮಂದಿ ಸಾಧ್ಯತೆ ಅಷ್ಟು ದಿನ ಮಾಡಿರಿ, ಪ್ರಯತ್ನ ಮಾಡಿರಿ. 8-10 ಮಂದಿ ಮಾಡೋದು 10 ನಿಮಿಷ ಆದ್ರೆ, ಅಥವಾ 5 ಮಂದಿ ಮಾಡ್ಬೋದು 20 ನಿಮಿಷ. ನಿಮ್ಮ ಅನುಕೂಲ ಎಷ್ಟಿರ್ತದೆ ನೋಡಿಕೊಂಡು ಮಾಡಿ. ಅದು ಹೆಚ್ಚು ಸಮಯ ಮಾಡ್ಬೋದು. ನಿಮ್ಮ ಅನುಕೂಲ ಇರ್ತದೆ ಮಾಡಿಕೊಂಡು ಎಲ್ಲರೂ ಕೂಡ ನಿಮಗೂ ಅನುಕೂಲ ಆಗಲಿ. ಆಮೇಲೆ ಇಲ್ಲಿ ಎಷ್ಟು ಜನರು ಬಂದಿದ್ದೀರಿ ನಿಮ್ಮ ಊರುಗಳಲ್ಲಿ ಎಲ್ಲೆಲ್ಲಿ ಶಾಸ್ತ್ರ ಪುರಾಣ ಪ್ರವಚನ ನಡೀತಾ ಅಲ್ಲಿ ಹೋಗ್ರಿ, ಕೇಳಿ ದಿನಾಲು ಭಕ್ತಿಯಿಂದಿರಿ. ಕೆಟ್ಟದ್ದೆಲ್ಲವನ್ನು ಬಿಟ್ಟುಬಿಡಬೇಕು, ಒಳ್ಳೆಯದನ್ನೆಲ್ಲವನ್ನು ಪಡಿಬೇಕು. ಪುರಾಣಗಳು ಕೇಳುವಾಗ ವೇದವ್ಯಾಸ ಗುರುಗಳು ಒಂದು ವಿಷಯ ಹೇಳ್ತಾರೆ. 18 ಪುರಾಣೇಶು ವ್ಯಾಸಸ್ಯ ವಚನದ್ವಯಂ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನ ಅಂತ. 18 ಪುರಾಣಗಳ ವಿಷಯವನ್ನು ನಾವು ನೋಡಲಿಕ್ಕೆ ಕೇಳಿಕ್ಕೆ ನಮಗೆಲ್ಲ ಆಗೋದಿಲ್ಲ ಅಂದ್ರೆ ಹೇಳ್ತಾರೆ 18 ಪುರಾಣೇಶು ವ್ಯಾಸಸ್ಯ ವಚನದ್ವಯಂ. ವೇದವ್ಯಾಸರ ವಚನಗಳು ಕೇವಲ 2 ಅಲ್ಲಿ ಹೇಳ್ತಾರೆ ಪರೋಪಕಾರಾಯ ಪುಣ್ಯಾಯ. ಪರರಿಗೆ ಉಪಕಾರ ಮಾಡಿದ್ರೆ ಇರ್ತದೆ ಪುಣ್ಯ ಬರ್ತದೆ. ಪಾಪಾಯ ಪರಪೀಡನಂ. ಪರರಿಗೆ ಪೀಡೆಯನ್ನು ಉಂಟು ಮಾಡಿದ್ವಿ ಅಂದ್ರೆ ಕಷ್ಟ ಕೊಟ್ಟಿವಿ ಅಂದ್ರೆ ನಾವು ಪಾಪ ಆಗ್ತದೆ. ಪಾಪಾದವಶ್ಯಂ ನರಕಂ ಪ್ರಯತಿ. ಪಾಪ ಮಾಡಿದರೆ ಮನುಷ್ಯ ಅವಶ್ಯವಾಗಿ ನರಕಕ್ಕೆ ಹೋಗ್ತಾ ಇದ್ದಾನೆ. ಆದ್ದರಿಂದ ಎಲ್ಲರೂ ಪುಣ್ಯಭಾಗಿಗಳಾಗಬೇಕು. ಕೆಟ್ಟದ್ದನ್ನೆಲ್ಲ ಬಿಟ್ಟುಬಿಡಬೇಕು, ಒಳ್ಳೆಯದನ್ನೆಲ್ಲ ನೋಡಬೇಕು. ಶಾಸ್ತ್ರ ಪುರಾಣ ಪ್ರವಚನ ನಡೀಲಿ ಹೋಗ್ರಿ. ನಿಮ್ಮ ಹೋಗುವಾಗ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ರಿ. ಮಕ್ಕಳಿಗೆ ಉತ್ತಮ ಸಂಸ್ಕಾರ ಬರಲಿ. ನಾಳೆ ನಿಮ್ಮ ಮುಪ್ಪಿನ ಕಾಲ ನೀವು ನೋಡ್ತಾರೆ, ಚಲೋ ಆಗ್ತದೆ. ಕೊನೆ ಆ ದೃಷ್ಟಿಯಿಂದಲೇ ಉತ್ತಮ ಸಂಸ್ಕಾರ, ಭಾರತದ ಒಂದು ಉತ್ತಮ ಸಂಸ್ಕಾರ ಮರಿಬಾರದು. ಎಲ್ಲರೂ ಕೂಡ ಉತ್ತಮ ಸಂಸ್ಕಾರ ಪ್ರಾಪ್ತಿಯಾಗಲಿ. ಇಲ್ಲಿರ್ತಕ್ಕಂಥ ಶಿಕ್ಷಕರು ಕೂಡ ದಿನ ತಮ್ಮ ಪಾಲನೆ ಸೇವೆಯನ್ನು ಮಾಡ್ತಾ ಸಾಗಲಿ, ಒಳ್ಳೆಯದಾಗಲಿ. ಇದರ ಜೊತೆಗೆ ಸದ್ರೊಬ್ಬರ ಚರಿತ್ರೆ ಎಷ್ಟನೇ ಭಾಗದ 9ನೇ ಭಾಗದ 1ನೇ ಅಧ್ಯಾಯವನ್ನು ಮತ್ತೆ ಮುಂದೆ ಪ್ರಾರಂಭ ಮಾಡುವ ಇದು ಹೇಳ್ಕೊಂಡು ಮಾಡೋದಾಗ್ತದೆ. ಅದರೊಳಗಿನ ಅರ್ಧ ಭಾಗ ಇಲ್ಲಿ ತಮಗೋಸ್ಕರ ಹೇಳ್ತಾ ಬಂದೀವಿ. ಇದರೊಳಗೆ ಭಾಳ ಶಾಸ್ತ್ರ ವಿಷಯ ಅದ್ರಿ. ಇದರೊಳಗೆ ಶಾಸ್ತ್ರ ಭಾಳ ಇತ್ತು ವಿಷಯ. ಆದರೆ ಸಮಯ ಅಭಾವ ಕಾರಣದಿಂದಾಗಿ ಅದನ್ನು ಅಲ್ಲಿ ಬಿಡಲಾಯಿತು. ಅಪ್ಪವರು ಎಲ್ಲರೂ ಒಳ್ಳೆಯದು ಮಾಡಲಿ. ದಿನವೂ ಶಾಸ್ತ್ರ ಪುರಾಣ ಪ್ರವಚನಗಳು ಕೇಳ್ತಾರೆ. ಮಠದೊಳಗೆ ಸಾಗಟ್ಟು 4-5 ಲಕ್ಷ ರೂಪಾಯಿ ಗ್ರಂಥಗಳು ಬೇಗ ಓದ್ರಿ ಅಧ್ಯಯನ ಮಾಡಿರಿ. ಆ ಸಂಸಾರ ಇದ್ದೇ ಇರ್ತದೆ. ಆ ಸಂಸಾರ ಎಷ್ಟೋ ಜನ್ಮ ಕಾರಣ ಇದೆ. ಮೋಕ್ಷ ಪಡೆಯೋಸ್ಕರ ಪ್ರಯತ್ನ ಮಾಡಿರಿ. ಮತ್ತು ಏನು ಮಾಡಿದರೆ ಗುರುಗಳ ಆಶೀರ್ವಾದ ಆಗ್ತದೆ ಹಾಗೆ ಮಾಡಿರಿ. ಏನು ಮಾಡಿದರೆ ತಾಯಿ ತಂದೆಗಳ ಆಶೀರ್ವಾದ ಹಾಗೆ ಮಾಡಿರಿ. ಏನು ಮಾಡಿದರೆ ಪತಿದೇವರ ಆಶೀರ್ವಾದ ಹಾಗೆ ಮಾಡಿರಿ. ಏನು ಮಾಡಿದರೆ ಶಾಪ ಬರ್ತದೆ ಬಿಟ್ಟುಬಿಡ್ರಿ. ತಾಯಿ ತಂದೆ ಶಾಪ ಕೊಡಬಾರ್ದು, ಗುರುಗಳ ಶಾಪ ಕೊಡಬಾರ್ದು, ಅತಿಥಿಗಳ ಶಾಪ ಕೊಡಬಾರ್ದು. ಕಷ್ಟ ಆಗ್ತಲ್ಲ ಅಂತ ಕೆಟ್ಟದ್ದೆಲ್ಲವನ್ನು ಎಲ್ಲರೂ ಪ್ರತಿಯೊಬ್ಬರು ಕೆಟ್ಟದ್ದೆಲ್ಲ ಬಿಟ್ಬಿಡ್ರಿ. ಪ್ರತಿಯೊಬ್ಬರು ಒಳ್ಳೆಯದನ್ನು ಮಾಡಿರಿ. ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಈಗ ಒಬ್ಬರು ಹೀಗೆ ಅನಿಸ್ಬೋದು, ಆಯ್ತಪ್ಪ ಮತ್ತೇನು ಮಂಗಲ ಆಯಿತು ನಡ್ರಿ ನಾವು ನಾಳಿಂದ ಬರೋದು ಬಿಡ್ತು ಬರೋಬ್ಬರಿ ಆಯಿತು. ಒಂದು ತಿಂಗಳು ಕೇಳಿದ್ರು ಮತ್ತು ಎಷ್ಟು ಕೇಳಿ ಮತ್ತೆ ಮೇಲೆ ಒಂದು ದಿವಸ ಶ್ವಾಸ ಬಂದ್ ಮಾಡ್ಕೊಂಡು 11 ತಿಂಗಳು ರೀ. 1 ತಿಂಗಳು ಶ್ರಾವಣದಾಗ ಅಷ್ಟು ಶ್ವಾಸೋಚ್ಛ್ವಾಸ ಮಾಡ್ತಿದ್ರಿ ಅಂದ್ರೆ
ಏನು ಮಾಡಿದ್ರಿ ಬಿಡ್ಬೋದು. ಇಲ್ಲರಿ ನಾವು ಶ್ರಾವಣ ತಿಂಗಳ ಸಂಬಂಧ ಇಲ್ಲ, ದಿವಸ ನಾವು ಶ್ವಾಸ ತೊಗೋತೀವಿ, ಹೊರಗೆ ಶ್ವಾಸ ಹೊರಗೆ ಬಿಡ್ತೀವಿ, ಒಳಗೆ ತೊಗೋತೀವಿ, ಒಳಗೆ ಹೊರಗೆ ಈ ವಾಯು ದೇವ್ರು ಅಡ್ಡಾಡ್ತಾರೆ ಒಳಗೆ ದೇಹದೊಳಗೆ ತಂದ್ರೆ ಅಂದ್ರೆ ಶ್ರಾವಣ ತಿಂಗಳ ಅಷ್ಟಲ್ಲ 11 ತಿಂಗಳ ಇರ್ತದೆ ಅಂದ್ರೆ ಮತ್ತು ಇದನ್ನು ಬಿಡ್ಲಿಕ್ಕೆ ಹೋಗಬಾರ್ದು. ಇದು ಅಧ್ಯಾತ್ಮ ಚಿಂತನೆ ಮಾಡಿರಿ. ಯಾರಿಗೆ ಅನುಕೂಲ ಅದು ಅಂಥವ್ರು ಒಂದು ತಿಂಗಳೇ ಮಾಡಿದ್ದು. ಯಾರಿಗೆ ಅನುಕೂಲ ಇಲ್ಲ ಕೊನೆಗೆ ಒಂದು ತಿಂಗಳೇ ಅಧ್ಯಯನ ಮಾಡಲಿಪ್ಪ ಅಂತೇಳಿ ಮಾಡಿದ್ದಾರೆ. ಯಾವಾಗಲೂ ಅಧ್ಯಾತ್ಮ ಚಿಂತನೆ ಮಾಡಬೇಕು. ಯಾವ ಸುಪ್ತಿಯರ ಮರಣ ಪರ್ಯಂತ ನೈದ್ವೇದಾಂತ ಚಿಂತೆಯ ಅಂದರೆ ಎದ್ದವರು ಮಲಗೋ ಪರ್ಯಂತವಾಗಿ, ಹುಟ್ಟಿದವರು ತಮ್ಮ ದೇಹವನ್ನು ತ್ಯಾಗ ಮಾಡೋ ಪರ್ಯಂತ ಅಧ್ಯಾತ್ಮ ಚಿಂತನವನ್ನೇ ಮಾಡಬೇಕು ಅಂತ ಶಾಸ್ತ್ರ ನೇಮದ. ತತ್ಕಥನಂ ತತ್ಚಿಂತನಂ ತತ್ಮನೋನಿ ಪ್ರಭು, ಅದನ್ನೇ ಹೇಳಬೇಕು, ಅದನ್ನೇ ಕೇಳಬೇಕು, ಅದನ್ನು ಒಬ್ರಿಗೊಬ್ರು ಚರ್ಚೆ ಮಾಡ್ಬೇಕು ನೇಮದ. ಹೀಗಾಗಿ ಎಲ್ಲರೂ ಅಧ್ಯಾತ್ಮ ಚಿಂತನೆ ಮಾಡ್ತಾ ಗುರುಗಳ ಕೃಪಾಶೀರ್ವಾದ ಪಡ್ಕೊಂಡು ಧನ್ಯರಾಗಿರಿ. ನಿಮ್ಮೆಲ್ಲರೂ ಕೂಡ ಪ್ರತಿಯೊಬ್ಬರಿಗೂ ನಿಮ್ಮ ಒಳ್ಳೆಯ ಇಷ್ಟಾರ್ಥಗಳ ಸದೃಢ ನೀಡಲಿ. ಎಲ್ಲರೂ ಕೂಡ ಪ್ರತಿಯೊಬ್ಬರಿಗೂ ನಿಮ್ಮ ಇಷ್ಟಾರ್ಥಗಳನ್ನು ನೀಡಲಿ. ಒಳ್ಳೆಯ ಇಷ್ಟಾರ್ಥಗಳು ಭಾಳ ಬೇರೆ ಇರ್ತಾವೆ. ಅದಕ್ಕೆ ನಮ್ಮ ಹೊಲಕ್ಕೆ ಅಷ್ಟು ಮಳೆ ಆಗಲಿತ್ತಂದ್ರೆ ಏನು ಮಾಡೋದು, ನಮ್ಮ ಹೊಲಕ್ಕೆ ಅಷ್ಟು ಮಳೆ ಆಗಲಿ, ಆ ಮಂದಿ ಹೊಲಕ್ಕೆ ಆಗಬಾರ್ದು ಮಳೆ, ಮದುವೆ ಹಾಕಿದ ಸಹಿತ ಅಂದ್ಬಿಟ್ಟು ನನ್ನಲ್ಲಿ ಬರಲಿ, ಹೀಗೇನಿದ್ದು ಅಂದರೆ ಅದಕ್ಕೆ ಇಷ್ಟಾರ್ಥ ಬೇರೆ ಭಾಳ ಇರ್ತಾವೆ. ಎಲ್ಲರಿಗೂ ಒಳ್ಳೆಯದಾಗಿರ್ತಕ್ಕಂಥ ಪರಮ ಪವಿತ್ರ ಇರ್ತಕ್ಕಂಥ ಭಾವನೆ ನಿಮಗಿರಲಿ. ನಿಮಗೆ ಎಲ್ಲರಿಗೂ ಒಳ್ಳೆಯದಾಗನು ಆಗಲಿ ಎನ್ನುವರಿಗೆ ನಿಮಗೆ ಒಳ್ಳೆಯದಾಗ್ತದೆ ರೀ. ನಮಗಷ್ಟೇ ಒಳ್ಳೆಯದಾಗಲಿ ಅಂದ್ರೆ ದೇವ್ರು ಕೊಡೋದಿಲ್ಲ. ಎಲ್ಲರೂ ನೀವು ಇದ್ದೇ ಇರ್ತಿರಲ್ಲ, ಅದಕ್ಕಾಗಿ ದೇವ್ರು ಕೊಡಬೇಕಾದ್ರೆ ಎಲ್ಲರಿಗೂ ಕೂಡ ಕೊಡ್ತಿರ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡಿ ಭಕ್ತಿಯಿಂದಿರಿ. ಸದೃಢರಿಂದ ಎಲ್ಲರೂ ಕೂಡ ಈ ಪರದಲ್ಲಿಯೂ ಶುಭಭೋಗಭಾಗ್ಯಗಳು ಪ್ರಾಪ್ತಿಯಾಗಿ ಅಂತ್ಯದಲ್ಲಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪ ಇರತಕ್ಕಂಥ ಮೋಕ್ಷ ಸದ್ರು ಅನುಗ್ರಹ ಮಾಡ್ತಕ್ಕಂಥ ಪ್ರಾರ್ಥನೆ ಮಾಡ್ತಾ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದ್ರು ಅಂತಕ್ಕಂಥ ಗ್ರಂಥದ 8ನೇ ಭಾಗ ಹಾಗೂ 9ನೇ ಭಾಗದ 1ನೇ ಅಧ್ಯಾಯದ ವಾಗೃಪ ಪುರುಷಗಳನ್ನು ಸದ್ಗುರುವರ ದಿವ್ಯ ಶ್ರೀ ಕಮಲಗಳಲ್ಲಿ ಸಮರ್ಪಿಸಿ ಹಾಗೂ ಸದ್ಗುರುವರ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂತ ಪ್ರಣಾಮವನ್ನು ಸಮರ್ಪಿಸಿ ಇವತ್ತಿನ ಸಾಯಂಕಾಲದ ವಿಷಯಕ್ಕೆ ಮಂಗಲ ಮಾಡೋಣ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ ಜೈ.